ದಯಮಾಡಿ ಮಾಲಾರ್ಪಣೆ ಮಾಡೋರು ಯಾರೋ ಇಬ್ಬರು ಮೂರು ಜನ ಹೋಗಿ ದಯಮಾಡಿ ಬೇಗ ಮಾಲಾರ್ಪಣೆ ಮಾಡಬೇಕು. ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಬಡವರ ಧ್ವನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಸತ್ಯ ಸನಾತನ ಹಿಂದೂ ಧರ್ಮ ಕೀ, ಸತ್ಯ ಸನಾತನ ಹಿಂದೂ ಧರ್ಮ ಕೀ. ರೈತ ವಿರೋಧಿ ಕೆಟ್ಟ ಕಾನೂನಿಗೆ, ರೈತರ ವಿರೋಧಿ ಕೆಟ್ಟ ಕಾನೂನಿಗೆ, ರೈತರ ಭೂಮಿಯನ್ನು ಕಬಳಿಸುತ್ತಿರುವ ಕೆಟ್ಟ ಕಾನೂನಿಗೆ ತಾವು ಪ್ರತಿಭಟಿಸಬೇಕು. ತಮ್ಮದೇ ಆದಂತಹ ಕಾನೂನಿಗೆ, ಯಾಕಂದ್ರೆ ಇಲ್ಲಿ ಅತ್ತರೆ ಹಾಲು ಕೊಡಕ್ಕೆ ಅಸಾಧ್ಯ ಮಗುಗೆ ಅಂತದ್ರಲ್ಲಿ ಸುಮ್ಮನೆ ಕೂತಿದ್ರೆ ಹಾಲು ಇದ್ದೀರಾ? ಇಲ್ಲ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಹಸಿದ ತಿನ್ನುವುದು ಪ್ರಕೃತಿ. ಅರೇನ ಮತ್ತೆ ಬ್ಯಾಚ್ ದಯಮಾಡಿ ಎಲ್ಲ ಕಾರ್ಯಕರ್ತರನ್ನ ಹಿಂದೆ ಕಳಿಸಿ, ಸ್ವಾಮಿಗಳು ಮುಂದೆ ಬರತ್ತ ಮಾಡಿ, ಗುರುಗಳನ್ನ ಮುಂದೆ ಬಿಟ್ಕೊಂಡು ನಾವು ಹಿಂದೆ ಹೋಗೋಣ. ಗುರುಗಳು ತೋರಿದ ದಾರಿ ನಾವು ಹೋಗೋಣ. ಗುರುಗಳಿಗೆ ನಾವು ದಾರಿ ತೋರಿಸು ದೊಡ್ಡವರಲ್ಲ. ದಯಮಾಡಿ ಗುರುಗಳು ತೋರಿದ ದಾರಿ ನಾವು ಹಿಂದೆ ಹೋಗೋಣ ಅಂತ ಹೇಳ್ತೀನಿ. ದಯಮಾಡಿ ನಾವು ಪ್ರತಿಭಟನೆಗೆ ನೇಮಿಸಿರೋ ನಮ್ಮ ಸ್ವಯಂ ಸೇವಕರು, ನಮ್ಮ ಪ್ರತಿಭಟನೆಗೆ ನೇಮಿಸಿರೋ ಸ್ವಯಂ ಸೇವಕ ಅರುಣಣ್ಣ ದಾರಿ ನಾವು ಹಿಂದೆ ಹೋಗೋಣ ಅಂತ ಹೇಳ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ರೈತರಿಗೆ ದ್ರೋಹ ಮಾಡುತ್ತಿರುವ ಕೆಟ್ಟ ಕಾನೂನಿಗೆ, ರೈತರಿಗೆ ದ್ರೋಹ ಮಾಡುತ್ತಿರುವ ಕೆಟ್ಟ ಕಾನೂನಿಗೆ ದೇಶವನ್ನೇ ನುಂಗುತ್ತಿರುವ ಕೆಟ್ಟ ಕಾನೂನಿಗೆ, ದೇಶವನ್ನೇ ನುಂಗುತ್ತಿರುವ ಕೆಟ್ಟ ಕಾನೂನಿಗೆ ಕೊಡಿ ಕೊಡಿ ಕೊಡಿ. ಕಾರ್ಯಕರ್ತರಿಗೆ ಬಾವುಟಗಳನ್ನ ಕೊಡಿ. ಜೋರಾಗಿ ಎಲ್ಲ ಕಾರ್ಯಕರ್ತರು ಇನ್ನೊಂದು ನಿಮಿಷ ನಮ್ಮ ಹಿಂದೂ ಧರ್ಮದ ಏನ್ ವಿಜಯವನ್ನು ಜೋರಾಗಿ ಆರಿಸಬೇಕು. ದಯಮಾಡಿ ಎಲ್ಲ ಕಾರ್ಯಕರ್ತರುಗಳು ಬಾವುಟಗಳನ್ನ ಸ್ವಯಂ ಸೇವಕರ ಬಳಿ ನೀಡಬೇಕು. ವೇದಿಕೆಗಳಲ್ಲಿ ಆಸನಗಳನ್ನ ಸ್ವೀಕರಿಸಬೇಕು.
ಈ ಪ್ರತಿಭಟನಾ ಸಮಾವೇಶದಿಂದ ಎಲ್ಲರೂ ಕೃಷಿ ಸಂಘಗಳಲ್ಲಿ ಎಲ್ಲರೂ ಆಗಬೇಕು. ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿಗೊಳಿಸೋಣ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಒಂದು ಮನವಿ ಪತ್ರವನ್ನು ನಾವು ತಯಾರು ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನಾಗರಿಕರು ಹಲವಾರು ಜನ ಅದಕ್ಕೆ ಸಹಿ ಮಾಡಬೇಕು. ಅದಕ್ಕೆ ಸಹಿ ಮಾಡೋದಕ್ಕೆ ಕಾರ್ಯಕರ್ತರನ್ನು ದಯವಿಟ್ಟು ಸಹಕರಿಸಿ. ಕಾನೂನೇನು ರಚನೆಯಾಗಿದೆ 1947 ಇಸ್ವಿಯಿಂದ. ಈ ಒಂದು ಕಾನೂನಿಗೆ ಅನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ಪಿ.ವಿ. ನರಸಿಂಹರಾವ್, ಮನಮೋಹನ್ ಸಿಂಗ್ ಈ ಎಲ್ಲ ಪ್ರಧಾನಮಂತ್ರಿಗಳ ಕಾಲದಲ್ಲಿ ಇದಕ್ಕೆ ಘೋಷಣೆ ಸಿಕ್ಕಿ ಇದು ಇವತ್ತು ಭಯಂಕರವಾಗಿ ಒಂದು ವಿನಾಶಕ್ಕಾಗಿ ಸ್ವರೂಪವನ್ನು ಹೊಂದಿದೆ. ಇಂತಹ ಒಂದು ಶ್ರೇಷ್ಠ ಕಾನೂನು ಇಡೀ ಪ್ರಪಂಚದಲ್ಲೇ ಇರಲಿಲ್ಲ. ಇಸ್ಲಾಂ ರಾಷ್ಟ್ರಗಳಲ್ಲೂ ಇಲ್ಲದೆ ಇರುವಂತಹ ಒಂದು ಕರಾಳವಾದಂತಹ ಕಾನೂನನ್ನ ಭಾರತ ಸರ್ಕಾರ ತನ್ನ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಘೋಷಣೆ ಮಾಡಿಕೊಂಡು ಒಂದು ಇವತ್ತು ಹಿಂದೂಗಳ ಭರಣ ಶಾಸನವಾಗಿ ಪರಿಣಮಿಸಿದೆ. ಇಂತಹ ಒಂದು ಕೆಟ್ಟ ಕಾನೂನನ್ನು ವಿರೋಧಿಸುವುದಕ್ಕೆ ನಮ್ಮ ನಾಗರಿಕರು ಭವಿಷ್ಯ ಪ್ರಮಾಣದಲ್ಲಿ ಇದಕ್ಕೆ ಬೆಂಬಲ ಸೂಚಿಸಿದ ಈ ಒಂದು ಪ್ರತಿಭಟನೆಯ ಸಮಾವೇಶದಲ್ಲಿ ಆಗಮಿಸಿರ್ತಕ್ಕಂತಹ ಪೂಜ್ಯ ಸ್ವಾಮೀಜಿಯವರಾಗಿರ್ತಕ್ಕಂತಹ ಶ್ರೀ ನಾಗಪುರ ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಯಡನೂರು ಮಹಾಸಂಸ್ಥಾನ ಇವರಿಗೆ ನಮ್ಮ ಕಾನೂನು ವಿರೋಧಿ ಹೋರಾಟ ಸಮಿತಿ ಹಾಗೂ ಹಿರಿಯ ನಾಗರಿಕರ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಹಿರಿಯ ಸ್ವಾಮೀಜಿಗಳು ಶ್ರೀ ಮುನೀಶ್ ಬಸವ ಜಯಚಂದ್ರ ಶೇಖರ ಮಹಾಸ್ವಾಮಿಗಳು ಹಿರಿಯ ಮಠ ಕೋಲೂರಿನ ಅಧಿಕಾರಿಗಳು ಇವರು ಕೂಡ ನಮ್ಮ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇವತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಸಂಸ್ಥೆಯಿಂದ ನೀಡಿದ್ದಾರೆ. ಹಾಗೆ ಮುನೀಶ್ ಬಸವ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಶ್ರೀ ಗುರುಬಸವ ಕುಮಾರಕೃಷ್ಣ ಮಾಡಲು ಇವರು ಕೂಡ ಈ ಒಂದು ಪ್ರತಿಭಟನೆಗೆ ಸಹಕರಿಸಿ ಇವತ್ತು ಹಾಜರಾಗಿದ್ದಾರೆ. ಅವರಿಗೂ ಗೌರವವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಶ್ರೀ ಮುನೀಶ್ ಬಸವ ರುದ್ರಮುನಿ ಮಹಾಸ್ವಾಮಿಗಳು ನಿರಂಜನ ಪೀಠ ಮಾಡಲು ಅತಿಥಿಯಾಗಿದ್ದಾರೆ. ಇವರು ಕೂಡ ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ
ಬಂಧುಗಳೇ, ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳೇ, ಈ ವಕ್ಫ್ ವಿರೋಧಿ ಸಮಿತಿಯ ಅಧ್ಯಕ್ಷರೇ, ಬಿಸಿಲಿದೆ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ನಾನು ಗಮನಿಸಿದ ಹಾಗೆ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಸ್ವಲ್ಪ ಹೆಚ್ಚು ಜನಸಂಖ್ಯೆ ಸೇರಿದ್ದು ಅರಸೀಕೆರೆಯಲ್ಲಿ. ಆ ಕಡೆ ಯತ್ನಾಳ್ ಅವರು ಈ ಹೋರಾಟವನ್ನು ಮಾಡಿದ್ದಾರೆ, ಆದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಲ್ಲ. ಅದರ ಅರ್ಥ ಏನಂದ್ರೆ ನಾವಿನ್ನೂ ನಿದ್ದೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಅರಸೀಕೆರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ ಅಲ್ಲ, ಇದರ 4 ಪಟ್ಟು ಸೇರಬೇಕಾಗಿತ್ತು, ಇದ್ದುದರಲ್ಲಿ ಸ್ವಲ್ಪ ಜಾಸ್ತಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಮಾಜಿ ಯೋಧರು ಕೂಡ ಬಂದಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ಇವತ್ತಿನ ಈ ವಕ್ಫ್ ವಿರೋಧದ ಸಂದರ್ಭದಲ್ಲಿ ನಾವು ಯಾರನ್ನ ದೂರಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ದೇಶದ ಮಹಾತ್ಮ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿ ಅವರನ್ನ ದೂರಬೇಕಾ, ದೇಶದ ಪ್ರಧಾನಿ ಎನಿಸಿಕೊಂಡ ಜವಾಹರ್ಲಾಲ್ ನೆಹರು ಅವರನ್ನ ದೂಷಣೆ ಮಾಡ್ಬೇಕಾ, ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಒಂದು ನಾಟಕವನ್ನು ಮಾಡ್ತಾ ಇದ್ದೇನೆ, ಸತ್ಯವನ್ನೇ ಹೇಳುತ್ತೇನೆ ಅಂತ. ಆ ನಾಟಕ ಬರುವ ಕರೆಯನ್ನು
ಗಂಗಾಧರನ ಮಗ ಮೋತಿಲಾಲ್, ಮೋತಿಲಾಲನ ಮಗ ನೆಹರು. ಯಾಕೆ ವಕ್ಫ್ ಬೋರ್ಡ್ ಇದನ್ನ ತಂದ್ರು ಜವಾಹರ್ಲಾಲ್ ನೆಹರು ಅಂದ್ರೆ ಅವರ ಅಜ್ಜನ ಪ್ರೀತಿಗಾಗಿ ತಂದ್ರು. ಇಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಇದನ್ನ ನಮ್ಮ ಚರಿತ್ರೆಯಲ್ಲಿ ಮುಚ್ಚಿಡಲಾಗಿದೆ. ಇನ್ನು ಮಹಾತ್ಮ ಗಾಂಧೀಜಿಯವರು ದೇಶದ ಮಹಾತ್ಮ ಮತ್ತು ಪ್ರಾತಸ್ಮರಣೀಯರು, ಈ ದೇಶಕ್ಕಾಗಿ ಹೋರಾಡಿದವರು. ಆದರೆ ಅವರ ಮುಸ್ಲಿಂ ತುಷ್ಟೀಕರಣವೇ ಇಂದು ನಾವು ಈ ಬಿಸಿಲಲ್ಲಿ ಈ ಬೇಯುವುದಕ್ಕೆ ಕಾರಣ. ನಾವೆಲ್ಲ ಮಹಾತ್ಮ ಅಂತ ಹೇಳುವ ಪ್ರಭಾವಳಿಯಲ್ಲಿ ಸತ್ತು ಹೋಗಿದ್ದೇವೆ. ದೇಶದ ಇಬ್ಬಾಗಕ್ಕೆ ಮೊದಲು ನನ್ನ ಹೆಣದ ಮೇಲೆ ಆಗಲಿ ಅಂತ ಮೊದಲು ಹೇಳಿದ್ದ ಮಹಾತ್ಮ ಗಾಂಧಿ, ನಂತರ ಜಿನ್ನಾರ ಜೊತೆ ಸೇರ್ಕೊಂಡ್ರು. ಭಾರತ ಇಬ್ಬಾಗ ಆದಾಗ ಮೌನವಾಗಿ ಬಿಟ್ಟು. ಅದೇ ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ಭಾಗ ಆಗಿದ್ದು, ರಾಜಕೀಯ ಆಧಾರದಲ್ಲಿ ಅಲ್ಲ. ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ, ಇದು ಪಾರ್ಟಿಷನ್ನ ಮುಖ್ಯ ಉದ್ದೇಶ ಇದ್ದದ್ದು. ನಮ್ಮ ತಲೆಗೆ ಟೋಪಿ ಹಾಕಕ್ಕೆ ನೋಡ್ತಾ ಇದ್ದಾರೆ ಈಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನಾನು ಹೇಳೋದಲ್ಲ ಅಡ್ಡಂಡ ಕಾರ್ಯಪ್ಪ, ನಾಳೆ ಮೇಲೆ ಪೊಲೀಸರು ಎಫ್ಐಆರ್ ಮಾಡಿಬಿಡ್ಬೋದು, ಇದು ಅಡ್ಡಂಡ ಕಾರ್ಯಪ್ಪ ಹೇಳಿದ್ರು ಅಂತ. ನಾನು ಹೇಳೋದಲ್ಲ, ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಹೇಳಿ ಒಂದು ಪುಸ್ತಕ ಬರೆದರು. ಭಾರತದ ವಿಭಜನೆ ಬೇಡ ಅಂತ ಹೇಳಿದ್ರು ಅವರು. ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಇರೋಣ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಧರ್ಮದ ಆಧಾರದ ಮೇಲೆ ಆಗೋದಾದರೆ ಪರವಾಗಿಲ್ಲ ಮಾಡಿ, ಆದರೆ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಭಾರತಕ್ಕೆ ಬರಬೇಕು, ಭಾರತದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಥಾಟ್ಸ್ ಆನ್ ಪಾಕಿಸ್ತಾನದ ಪುಸ್ತಕವನ್ನು ತೆರೆದು ಓದಿ. ಪೊಲೀಸರೇ ಎಲ್ಲರೂ ತರಿಸ್ಕೊಂಡು ನೀವು ಓದ್ಕೊಳ್ಳಿ, ಎಫ್ಐಆರ್ ಹಾಕೋಕೆ ಮೊದಲು. ಅದರಲ್ಲಿ ಮುಂದುವರೆದು ಹೇಳ್ತಾರೆ ಅವರು, ಥಾಟ್ಸ್ ಆನ್ ಪಾಕಿಸ್ತಾನ್, ಐ ರಿಪೀಟ್, ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಅವರು ಮುಂದುವರಿದು ಹೇಳ್ತಾರೆ, ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ, ನಾನು ಬೌದ್ಧ ಧರ್ಮಕ್ಕೆ ಆಗ್ತೇನೆ. ಯಾಕೆ ಅಂತ ಕೇಳಿದ್ರು. ನೀವ್ ಯಾಕೆ ಇಸ್ಲಾಂ ಧರ್ಮಕ್ಕೆ ಯಾಕೆ ಮತಾಂತರ ಆಗೋದಿಲ್ಲ ಬಾಬಾ ಸಾಹೇಬ್ ಅಂತ ಕೇಳಿದಾಗ, ಅವರು ಎಂದು ಭೂಮಿಗೆ ನಿಷ್ಠರಾಗಿರುವುದಿಲ್ಲ, ಅವರ ಧರ್ಮಕ್ಕೆ ಅವರು ನಿಷ್ಠರಾಗಿರ್ತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಭಾರತದಲ್ಲಿರುವ ಮುಸಲ್ಮಾನರು ಅವರ ಧರ್ಮಕ್ಕೆ ನಿಷ್ಠರೇ ವಿನ ಭಾರತಕ್ಕಲ್ಲ. ಒಂದು ವೇಳೆ ಒಂದು ಮುಸ್ಲಿಂ ರಾಷ್ಟ್ರ ಭಾರತದ ಮೇಲೆ ದಾಳಿ ಮಾಡಿದರೆ ಇಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಬೆಂಬಲ ಕೊಡ್ತಾರೆ ಹೊರತು ಭಾರತಕ್ಕಲ್ಲ ಅಂತ ಹೇಳಿದ್ರು. ನಾನು ಹೇಳಿದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಯಾವುದೋ RSS ಶಾಖೆಯಲ್ಲಿ RSS ವ್ಯಕ್ತಿ ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಅವರಿಗೆ ಅನುಭವ ಆಗಿತ್ತು. ನೋಡಿ, ಇಲ್ಲಿ ನಾವು ಮೆರವಣಿಗೆ ಬಂದೆವು, ಹೌದಾ? ಕೆಲವು ಮುಸಲ್ಮಾನರ ಅಂಗಡಿಗಳು ತೆರೆದು ಜೋರಾಗಿ ನಿಂತಿದ್ದರು. ಹೀಗೆ ನೀವೆಲ್ಲ ಹೋಗಿ ಅದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀರಿ. ಆಗ ಅವರಿಗೆ ಎಷ್ಟು ಒಂದು ಸೌಜನ್ಯಕ್ಕಾದರೂ ಮುಚ್ಚಬೇಕಲ್ಲ, ಒಂದು ಸೌಜನ್ಯಕ್ಕೆ. ನಮ್ಮ ಅಣ್ಣಂದಿಯರಿಗೆ ಬೇಸರ ಆಗಿದೆ, ನಾವೇಕೆ ಇನ್ನೂ ಅವರಿಗೆ ಉರಿದ ಆ ಗಾಯಕ್ಕೆ ಉಪ್ಪು ಸುರಿಯೋದು ಅಂತ ತೆರ್ಕೊಂಡು ಅವರು ಆ ಒಂದು ದಾಷ್ಟ್ಯವನ್ನು ತೋರಿಸಿದ್ರಲ್ಲ, ಇದಕ್ಕೆ ಏನ್ ಹೇಳ್ಬೇಕು? ಮಾಡಬೇಡಿ, ಪಾಠ ಕಲಿಸಿ. ಯಾಕೆ ನಾನು ಹೇಳ್ತಾ ಇದ್ದು, ನಾವು ಹಿಂದೂಗಳು ಎಲ್ಲಿಗೆ ಹೋಗ್ಬೇಕು? ಅನೇಕ ರಾಷ್ಟ್ರಗಳಿದೆಯಾ ನಮಗೆ? ಹಿಂದೂಗಳಿಗೆ ನಮಗೆ ಎಲ್ಲಿದೆ ರಾಷ್ಟ್ರ? ನಮಗಿರುವುದೊಂದೇ ಈ ತಾಯಿ ಭಾರತೀಯ ಈ ಮಡಿಲು, ಈ ಭಾರತ ಮಾತೆಯ ಈ ಭೂಮಿ. ನಮ್ಮ ಹಿಂದೂಗಳಿಗೆ ಇರುವುದು ಇದೊಂದೇ. ಆದರೆ ದುರದೃಷ್ಟವಶಾತ್ ನೋಡಿ, ನಮ್ಮಲ್ಲಿ ಧರ್ಮದ ಪೋಷಣೆ ಕಡಿಮೆ ಆಗಿದೆ. ಎಲ್ಲ ಜಾತಿಗೊಂದು ಮಠಗಳಾಗ್ಬಿಟ್ಟಿದೆ ಸ್ವಾಮೀಜಿ. ಜಾತಿಗೊಂದು ಮಠ, ಆಯಾ ಜಾತಿಯನ್ನು ಮಾತ್ರ ಪೋಷಣೆ ಮಾಡುವ ಮಠ. ಹೀಗಾಗಿ ಹಿಂದೂಗಳನ್ನ ಈ ನಮ್ಮ ಮಠಗಳೇ ಹೊಡೆದು ಬಿಟ್ಟಿವೆ. ನೀನು ಆ ಮಠ ಕುರುಬರ ಮಠ, ಇದು ಇನ್ನೊಂದು ಲಿಂಗಾಯತ ಮಠ, ಇನ್ನೊಂದು ಮಾದಾರ ಮಠ, ಇನ್ನೊಂದು ಒಕ್ಕಲಿಗ ಮಠ. ನಾನು ಕೊಡವ, ನಮಗೇನು ಮಠ ಇಲ್ಲ, ಅದಕ್ಕಾಗಿ ಬೇರೆ ನಿಂತು ಹೇಳ್ತಾ ಇದ್ದೇನೆ. ಆದ್ರೆ ಮಠ ಬೇಕು, ಮತ ಧರ್ಮದ ಪೋಷಣೆಗೆ ಬೇಕು, ಹಿಂದೂ ಧರ್ಮದ ಪೋಷಣೆಗೆ ಬೇಕು. ಎಲ್ಲಿಯೇ ಹಿಂದೂ ಧರ್ಮದ ಪೋಷಣೆ? ಇವತ್ತೊಂದು ಸ್ವಾಮೀಜಿ ಬಂದೇ ಇಲ್ಲ. ಯಾಕೆ ಸ್ವಾಮೀಜಿ ನೀವು ಬಂದಿಲ್ಲ? ಇಲ್ಲಪ್ಪ, ಅಲ್ಲಿ ನಮಗೆ ಮುಸಲ್ಮಾನರೆಲ್ಲ ನಮ್ಮ ಮಠಕ್ಕೆ ಬರ್ತಾರೆ, ಆದ್ದರಿಂದ ನಾವು ಬರೋದಿಲ್ಲ. ಬೇಸರ ಆಗ್ತದೆ ರೀ, ಬೇಸರ ಆಗ್ತದೆ.
ಇವರೆಲ್ಲ ಸನ್ಯಾಸಿಗಳು, ಎಲ್ಲವನ್ನು ತ್ಯಾಗ ಮಾಡಿದ ಪರಿತ್ಯಾಗಿಗಳು. ಇವರನ್ನು ನಂಬಿ ನಾವಿದ್ದೇವೆ. ನಾವು ಇವರೇ ಕೈ ಬಿಟ್ಟು ಬಿಟ್ರೆ ನಾವೆಲ್ಲಿಗೆ ಹೋಗೋದು ಹೇಳಿ? ನಾವೆಲ್ಲಿಗೆ ಹೋಗೋದು? ಜಾತಿ 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 ಜಾತಿ, ಎಷ್ಟು ಜಾತಿ? ಸಿದ್ದರಾಮಯ್ಯನವರಿಗೆ ಕೇಸರಿ ಕಂಡರೆ ಆಗೋದಿಲ್ಲ. ಕೇಸರಿ ಕಂಡರೆ ಸಿದ್ದರಾಮಯ್ಯನಿಗೆ ಆಗೋದಿಲ್ಲ. ಅವರಿಗೆ ಹಸಿರು ಕಂಡರೆ ಪ್ರೀತಿ, ಮುಲ್ಲಾಗಳ ಟೋಪಿ ಕಂಡರೆ ಪ್ರೀತಿ. ಅಲ್ಲರಿ ಸಿದ್ದರಾಮಯ್ಯನವರೇ, ನೀವು ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಿಮ್ಮ ಮೇಲೆ ಗೌರವವಿದೆ. ಒಬ್ಬ ಕುರುಬ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದೀರಾ, ಹಿಂದುಳಿದ ವರ್ಗದವರು ಒಬ್ಬರು ಮುಖ್ಯಮಂತ್ರಿ ಆಗಿದ್ದೀರಾ, ನಮಗೆ ಹೆಮ್ಮೆ ಇದೆ. ಆದರೆ ನೀವು ಮಾಡ್ತಿರೋದೇನು? ಮುಸ್ಲಿಂ ತುಷ್ಟೀಕರಣ ಅಲ್ವಾ? ಪೊಲೀಸರವರನ್ನ ಅಟ್ಟಾಡಿಸಿಕೊಂಡು ಹೊಡೆದವರನ್ನ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟವರನ್ನ ಬಿಡಿಸ್ತೀರಲ್ರಿ. ಒಬ್ಬ ಕ್ರಿಮಿನಲ್ಗಳನ್ನು ಬಿಡಿಸಿದವರನ್ನು ಏನ್ ಹೇಳ್ಬೇಕು? ಅವರು ಕ್ರಿಮಿನಲ್ಗಳೇ. ದೇಶ ಏನಾಗ್ಬೋದು ಆಗ ಹೇಳಿ? ಹುಬ್ಬಳ್ಳಿಯ ಗಲಾಟೆಯಲ್ಲಿ ಅಷ್ಟು ಜನರು ಬಿಡಿಸಿದ್ರು. ಆದ್ರೆ ನಮ್ಮ ಸರ್ಕಾರ ನೋಡಿ, ನಮ್ಮ ಸರ್ಕಾರ ಹಿಂದೂ ಕಾರ್ಯಕರ್ತರ ಕೊಲೆ ಆಯ್ತು, ಆದರೂ ಸುಮ್ಮನೆ ಇದ್ದು ಬಿಟ್ರು. ಯಾಕೆಂದ್ರೆ ಜಾತ್ಯತೀತ ಏನ್ ಬದನೆಕಾಯಿ ಜಾತ್ಯತೀತ? ನಮ್ಮ ಕೋರ್ಟ್ಗಳಲ್ಲಿ ಇಲ್ಲಿಯ ವಕೀಲರಿದ್ದಿರ್ಬೋದು ಒಂದಷ್ಟು ಜನ, ನಮ್ಮ ಕೋರ್ಟಿನಲ್ಲಿ ಭಗವದ್ಗೀತೆ ಇತ್ತು ಸ್ವಾಮೀಜಿ, ಭಗವದ್ಗೀತೆ ಇತ್ತು, ತೆಗೆದು ಬಿಟ್ರು. ಯಾಕೆ? ಮುಸಲ್ಮಾನರಿಗೆ ಭಗವದ್ಗೀತೆ ಹರಾಮಾಗಿರುವಾಗ ಕ್ರಿಶ್ಚಿಯನರಿಗೆ ಅದೇನು ಬೈಬಲೇ, ಹಾಗಾಗಿ ಭಗವದ್ಗೀತೆ ಬೇಡ. ಇನ್ನು ಸತ್ಯ ಹೇಳುವ ಪ್ರಮೇಯ ಇಲ್ಲ, ಎಲ್ಲ ಸುಳ್ಳೆ. ಕೊಂದವನು ಕೊಲೆಗಾರ ಅಲ್ಲ, ಕದ್ದವನು ಕಳ್ಳ ಅಲ್ಲ. ಇದು ಭಗವದ್ಗೀತೆಯಲ್ಲಿ ಹೋದ ಪರಿಣಾಮ. ಒಂದೇ ಮಾತ್ರ ನಮ್ಮ ಭಾರತದ ಹೃದಯದ ಅಂತರಾಳವನ್ನು ಎಚ್ಚರಿಸಿದ ಗೀತೆ. ಇದೇ ಮುಸಲ್ಮಾನರಿಗೆ ಅದು ತುಂಡರಿಸಲಾಯ್ತಲ್ಲ. ಗಾಂಧೀಜಿ ಇದಕ್ಕೆ ಹಠ ಹಿಡಿದು ಕೂತರಲ್ಲ. ನಮ್ಮ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಿ, ಇಲ್ಲದಿದ್ದರೆ ನಾವು ಸತ್ತು ಹೋಗ್ತೇನೆ ಅಂತ ಉಪವಾಸ ಕೂತರಲ್ಲ ಮಹಾತ್ಮ ಗಾಂಧೀಜಿ. ಇದು ಚರಿತ್ರೆ ಸ್ವಾಮೀಜಿ, ಇದು ಚರಿತ್ರೆ. 55 ಕೋಟಿ ರೂಪಾಯಿ ಕೊಟ್ರಲ್ಲ ನಮ್ಮ ಮೇಲೆ ಯುದ್ಧ ಮಾಡುವ ಸರ್ಕಾರಕ್ಕೆ. ಎಷ್ಟು ಯೋಧರು ಸತ್ತು ಹೋದರು? ನಾನು ಯೋಧರ ನಾಡಿನಿಂದ ಬಂದಿದ್ದೇನೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ಊರಿನಿಂದ ಬಂದಿದ್ದೇನೆ, ಜನರಲ್ ತಿಮ್ಮಯ್ಯನವರ ಊರಿನಿಂದ ಬಂದಿದ್ದೇನೆ, ಯೋಧರ ನಾಡಿನಿಂದ ಬಂದಿದ್ದೇನೆ. ನನ್ನ ಒಬ್ಬ ಅಣ್ಣ ಕಾರ್ಗಿಲ್ನಲ್ಲಿ ಸತ್ತು ಹೋದ. ಈ ನೋವು ನಮಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಮಗ ಹೇಗೆ ಸತ್ತಿದ್ದು? ಬೌನ್ಸರ್ನಿಂದ ಏಟು ತಿಂದು, ಯುದ್ಧ ಮಾಡಿ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಈ ದೇಶದಲ್ಲಿ ಇದು ವಕ್ಫ್ ಬೋರ್ಡ್. ಏನದು ವಕ್ಫ್ ಬೋರ್ಡ್? ಆ ನರಸಿಂಹರಾವ್ ಅಂತ ಒಬ್ಬರು ಪ್ರಧಾನಿಯಾಗಿದ್ರು, ಅವರು ಆ ವಕ್ಫ್ ಬೋರ್ಡ್ಗೆ ಇನ್ನೊಂದು ತಿದ್ದುಪಡಿ ತಂದ್ರು. ಯಾವುದು ವಕ್ಫ್ ಆಸ್ತಿ ಎಂದು ಭಾವಿಸುತ್ತಾರೋ ಅದು ಆಸ್ತಿ ಇದ್ದರು. ನಾಳೆ ಆ ಕನ್ನಿಕಾ ದೇವಾಲಯ ಇದೆಯಲ್ಲ ಸೆಟ್ರದು, ಅದು ವಕ್ಫ್ ಆಸ್ತಿ. ನಿಮ್ಮ ಗ್ರಾಮ ದೇವತೆ ಕರಿಯಮ್ಮ ಇದ್ದಾರಲ್ಲ, ಅದು ವಕ್ಫ್ ಆಸ್ತಿ. ಅವರು ಭಾವಿಸಿಕೊಂಡ್ರೆ ಸಾಕು. ಇದು ಕರಿಯಮ್ಮ ಅಲ್ಲ, ಕಾನಮ್ಮ ಅಂತ ಹೇಳ್ಬಿಡ್ತಾರೆ ಅವರು. ನಾಳೆ ಕಾನಮ್ಮ, ಕರಿಯಮ್ಮ ಅಲ್ಲ, ಅದು ಅವರ ಆಸ್ತಿ. ಅದರಲ್ಲಿ ನಮ್ಮ ಸ್ವಾಮೀಜಿಯವರು ಎತ್ತಿ ತೋರಿಸಿದ್ರು, ಎಲ್ಲೆಲ್ಲಿ ಗೋಮಾಳಗಳಿದೆಯೋ ಅದೆಲ್ಲವೂ ವಕ್ಫ್ ಆಸ್ತಿ. ಯಶೋದಮ್ಮ ಒಂದು ಆರ್ಟಿಸಿ ಇದೆ, ಅಲ್ಲಿ ಭರಣಿ ಇದೆ, ಅದು ವಕ್ಫ್ ಆಸ್ತಿ. ಇವತ್ತು ನಮ್ಮ ಯೋಧರು, ಕಾರ್ಗಿಲ್ನಲ್ಲಿ ಸತ್ತ ಯೋಧರು, ಅನೇಕ ಯೋಧರು, ಅವರಿಗೆ ಕೊಡ್ಲಿಕ್ಕೆ ಜಾಗ ಇದೆಯಾ? ಕೊಟ್ಟು ನೋಡಿ, ಒಂದು 2 ಎಕರೆ ನೋಡೋಣ. ಕೊಡ್ರಿ ಸಿದ್ದರಾಮಯ್ಯ, ಒಂದು 2 ಎಕರೆ ನಮ್ಮ ಯೋಧರಿಗೆ ಕೊಡಿ. ನೀವು ಮುಲ್ಲಾಗಳಿಗೆ ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇವರಿಗೆ ಕೊಡಿ. ಇದನ್ನು ನಾವು ಕೇಳ್ತಾ ಇದ್ದೇವೆ. ಜವಾಹರ್ಲಾಲ್ ನೆಹರು ಒಬ್ಬ ಮತಾಂತರಿ ಮುಸ್ಲಿಮರ ವಂಶದನಾದ್ದರಿಂದ ಈ ವಕ್ಫ್ ಬೋರ್ಡ್ ಅನ್ನು ಜಾರಿಗೆ ತಂದರು. ಹಾಗಾದ್ರೆ ಸನಾತನ ಧರ್ಮಗಳಲ್ಲಿ ಇನ್ನೂ ಇದೆ. ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಇವರೆಲ್ಲ ಅಲ್ಪಸಂಖ್ಯಾತರೆ. ಇವರಿಗೆ ಯಾಕೆ ಬೋರ್ಡ್ ಇಲ್ಲ? ಅವರ ಮಸೀದಿಗಳಲ್ಲಿ ದುಡ್ಡು ಸಂಗ್ರಹ ಆಗ್ತದಲ್ಲ, ಅದನ್ನು ಯಾರಿಗಾದ್ರೂ ಕೊಡ್ತಾರಾ? ನಮ್ಮ ದೇವಸ್ಥಾನ, ನಮ್ಮ ಈ ಮುಜಾಯಿಲಿಕೆ ದೇವಸ್ಥಾನಗಳಲ್ಲಿ ಭಕ್ತರು ಹಾಕಿದ ಭಂಡಾರವನ್ನ ಪಳ್ಳಿ ಕಟ್ಟಲಿಕ್ಕೆ ಕೊಡ್ತಾರಲ್ಲ, ಮಸೀದಿ ಕಟ್ಟಲಿಕ್ಕೆ ಸಿಟ್ಟು ಬರೋದಿಲ್ಲೇನು? ಇದನ್ನು ಕೇಳಿಕೊಂಡು ಸುಮ್ಮನಿದ್ರೆ ಅವರಂತ ರಣ ಹೇಳಿ ಇನ್ನಾರು ಹೇಳಿ. ಅದಕ್ಕೆ ಹಾಗೆ ಬದುಕುವುದಕ್ಕಿಂತ ರಣ ಹೇಳಿಕೆ ಸತ್ತು ಬಿಡದೆ ವಾಸಿ ಆತ್ಮಹತ್ಯೆ ಮಾಡಿಕೊಂಡು, ನಾವು ಹಿಂದೂಗಳು ಎಚ್ಚರಗೊಳ್ಳದಿದ್ದರೆ, ನಾವು ಹಿಂದೂಗಳು ಜಾಗೃತರಾಗದಿದ್ದರೆ ಇದೇ ಕಾದಿದೆ ನಮಗೆ. ಇದು ಈಗಿಂತಲ್ರಿ,
ಶ್ರದ್ಧಾಶ್ರಮದ ಸ್ವಾಮೀಜಿ ಶ್ರದ್ಧಾನಂದ, ಹಿಂದೂ ಧರ್ಮಕ್ಕಾಗಿ ಹೋರಾಡ್ತಾ ಇದ್ದವರು ಶ್ರದ್ಧಾನಂದ ಸ್ವಾಮೀಜಿ ಇದ್ದೇವೆ. ಉತ್ತರ ಭಾರತದಲ್ಲಿದ್ದವರು ಬಹಳ ದೊಡ್ಡ ಸ್ವಾಮೀಜಿ. ಅವರನ್ನು ಬ್ರಹ್ಮ ಋಷಿ ಅಂತ ಕರೀತಾ ಇದ್ರು. ಅವರನ್ನ ರಶೀದ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಜ್ಞಾನಸಕ್ತರಾಗಿದ್ದಾಗ ಬಂದು ಕೊಲೆ ಮಾಡಿದ, ಚಾಕು ಹಿಡಿದು ಕೊಂದ. ನಮ್ಮ ಮಹಾತ್ಮ ಗಾಂಧಿ ಅಬ್ದುಲ್ ರಶೀದನನ್ನ ಸಹೋದರ ಎಂದು ಕರೆದರು. ಅದೇ ಶ್ರದ್ಧಾನಂದ ಸ್ವಾಮಿಗೆ ಬಗ್ಗೆ ತುಟಿ ಪಿಟಿ ಕನ್ನಲಿಲ್ಲ. ಇದು ಅವತ್ತಿನಿಂದಲೇ ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ. ನೀವು ಚಿಂತಿಸಿರ್ಬೋದು, ಇಲ್ಲೇನು ಒಂದು 6,000 7,000 ಮತದಾರರಿದ್ದಾರೆ ಮುಸ್ಲಿಮರು ಅಂತ. 7 14 ಆಗುತ್ತೆ, 14 28 ಆಗುತ್ತೆ ಕೆಲವೇ ವರ್ಷಗಳಲ್ಲಿ. ಇವರು ಸ್ವಾಮೀಜಿ ಅವರು ಹೇಳಿದ್ರು ಮಕ್ಕಳು ಜಾಸ್ತಿ ಮಾಡಿ ಅಂತ. ಖಂಡಿತ ಮಾಡಲ್ಲ, ನಾವು ಮಾಡಲ್ಲ. ನಮಗೆ ಒಂದೇ ಮಗು ಸಾಕು. ಇನ್ನೂ ಮುಂದುವರೆದು ಮಕ್ಕಳೇ ಬೇಡ ಮದುವೆಯಾಗಿಯೂ. ಇದು ನಮ್ಮ ಸಿದ್ಧಾಂತದಲ್ಲಿ ಹೋಗ್ತೇವೆ. ಆದ್ರೆ ಅವರಲ್ಲಿ ಹರಾಮ್. ಮಕ್ಕಳು ಜಾಸ್ತಿ ಆಗದಿದ್ರೆ ಹರಾಮ್. ಮಕ್ಕಳು ಜಾಸ್ತಿ ಆದ್ರೆ ಅಲ್ಲಾಹನ ಬಳಿಗೆ ಹೋಗ್ತಾರೆ. ಇದೇನು? ನಾವು ಈ ಜನಸಂಖ್ಯೆ ಬಗ್ಗೆ ಮಾತಾಡಿದಾಗೆಲ್ಲ ಧರ್ಮ ಅಂತಾರೆ ನೋಡಿ. ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಬಂದಿತ್ತು 2047 ಹೊತ್ತಿಗೆ ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಲಾಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅದರ ಹೆಜ್ಜೆಯೇ ಇವತ್ತು ಈ ಕಾನೂನು. ಅದರ ಹೆಜ್ಜೆ. ನಾವಿವತ್ತು ಮೌನವಾಗಿದ್ರೆ, ನಮ್ಮ ಹಿಂದೂಗಳು ಇವತ್ತು ಮೌನವಾಗಿದ್ರೆ, ಪ್ರತಿ ಮನೆಗೆ ಈ ಒಕ್ಕಿನ ಭೂತ ಬರ್ತದೆ. ಇದನ್ನು ಭಯಾನಕವಾಗಿ ಹೇಳೋದಲ್ಲ. ಅವ್ರು ಯಾವನೋ ಒಬ್ಬ ಖಾನ್, ಇವರು ಜಮೀರ್ ಖಾನ್, ನಮ್ಮ ವರ್ಕ್ ಮಂತ್ರಿ, ಅವರು ಹೇಳ್ತಾರೆ ವಿಧಾನಸೌಧದಲ್ಲಿ, ನೀವು ಟಿವಿಗಳಲ್ಲಿ ನೆನ್ನೆ ನೋಡಿರ್ಬೋದು, ಅದು ಬಂದುಬಿಟ್ಟು ಅದು ಅಲ್ಲಿಗೆ ದಾನ ಕೊಟ್ಟಿದ್ದಿಲ್ಲ, ದಾನ ಕೊಟ್ಟಿದ್ದು ಆಸ್ತಿ ಅವರಿಗೆ ಅಲ್ಲ, ಹಿಂದೂಗಳಿಗೆ ಆಗ್ತದೆ ಅಲ್ಲ. ಯಾಕೆ ಆಗ್ತದೆ ಅಂತ ಕೇಳಿದ್ರು. ಹೀಗೆ ಕೇಳಿದ್ರು ಅವರು, ಕನ್ನಡ ಹೀಗೆ ಮಾತಾಡೋದು. ಬಂದುಬಿಟ್ಟು ಎಲ್ಲಾಗೆ ಅಲ್ಲ ಯಾವ್ದು ತೋರಿಸ್ತಾರೋ ಅದೆಲ್ಲ ಒಬ್ಬರಿಗೆ ಅಲ್ಲ. ಅದಕ್ಕೆ ಅಶೋಕ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅಶೋಕ್ ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಹೇಗೆ ಅಲ್ಲ ಅಂತ ಹೇಳ್ಬಿಟ್ರೆ, ಹಾಗಾದ್ರೆ ನಮ್ದು ಈಶ್ವರ ಅಂತ ಹೇಳ್ಬಿಟ್ರೆ ಈ ಭೂಮಿ ಎಲ್ಲ ಈಶ್ವರದ್ದ? ನಮ್ದು ಕರಿಯಮ್ಮ ಅಂತ ಹೇಳ್ಬಿಟ್ರೆ ಇಡೀ ಎಲ್ಲ ಕರಿಯಮ್ಮಂದ? ಅಲ್ಲಿ ಒಂದಿಷ್ಟು ಜಾಗ ಅಷ್ಟೇ ಕರಿಯಮ್ಮಂದು ಪಾಪ. ಆದ್ರೆ ಇವ್ರಿಗಾಗಲ್ಲ. ಅದನ್ನು ಮುಂದುವರಿದು ನರಸಿಂಹರಾವ್ ಮಾಡಿದ್ರು ಅಮೆಂಡ್ಮೆಂಟ್ ಅಂದ್ರೆ, ಯಾವುದು ಒಕ್ಕೆಂದು ಭಾವಿಸಲಾಗುತ್ತದೋ, ಹೇಳಿ ಇನ್ನೊಂದ್ಸರಿ, ಯಾವುದು ಆಸ್ತಿ ಎಂದು ಭಾವಿಸಲಾಗುತ್ತದೋ ಅದು ಒಕ್ಕು ಆಸ್ತಿ ಅಂತ. ಯಾವುದೋ ಮುಲ್ಲ ಬಂದು ಒಂದು ಗ್ರೀನ್ ಫ್ಲಾಗ್ ಅನ್ನ ನೆಟ್ಬಿಡ್ತಾನೆ ಒಂದು ಖಾಲಿ ಜಾಗಕ್ಕೆ, ಅದು ಒಕ್ಕು ಆಸ್ತಿ. ಇದನ್ನ ಕಾನೂನು ಜಾರಿ ಮಾಡಲಿಕ್ಕೆ ಡಿಸಿ ಇದ್ದಾರೆ, ತಹಸೀಲ್ದಾರಿದ್ದಾರೆ. ಆಯ್ತು, ನಾವು ಪ್ರತಿಭಟಿಸೋದೆ, ಇದು ಒಕ್ಕು ಆಸ್ತಿ ಅಲ್ಲ, ನಂದು ಅಡ್ಡಂಡ ಕಾರ್ಯಕ್ಕೊಂದು ಇದು, ಅಡ್ಡಂಡ ಕಾರ್ಯಕ್ಕೊಂದು ಇದು ಅಂತ ನಾವು ನನ್ನ ವಾದವನ್ನು ಎಲ್ಲಿ ಮಂಡಿಸಬೇಕು ಗೊತ್ತಾ? ಅವರ ಟ್ರಿಬ್ಯುನಲ್ ನಲ್ಲಿ, ಅವರ ಕೋರ್ಟಿನಲ್ಲಿ, ನಮ್ಮ ಕೋರ್ಟಿನಲ್ಲಿ ಅಲ್ಲ. ಅವರ ಈ ಕಾನೂನು ನಮ್ಮ ಕೋರ್ಟಿಗೆ ಬರೋದೇ ಇಲ್ಲ, ನಮ್ಮ ವಕೀಲರಿಗೆ ಅದು ಬರೋದೇ ಇಲ್ಲ, ನಮ್ಮ ನ್ಯಾಯಾಧೀಶರಿಗೆ ಅದು ಬರೋದೇ ಇಲ್ಲ. ಅಲ್ಲಿ ಗಡ್ಡ ಬಿಟ್ಟ ಮುಲ್ಲಾ ಅಂತ ಹೇಳುವ ಟ್ರಿಬ್ಯುನಲ್ ನಲ್ಲಿರುವ ನ್ಯಾಯಾಧೀಶರಿಗೆ ನನ್ನ ಕೇಸು ಹೋಗ್ತದೆ. ನಾನು ಇದು ಅಡ್ಡಂಡ ಕಾರ್ಯಪದ ಆಸ್ತಿ ಅಂತ ನಾವು ಪ್ರೂವ್ ಮಾಡ್ಕೊಳ್ಬೇಕು. ನಾನೀಗ ಅಜ್ಜನಿಂದ ಬಂದಿದ್ದು, ನನ್ನ ಹೆಂಡತಿ ಮನೆಯಿಂದ ನನಗೆ ಸಿಕ್ಕಿದ್ದು, ನನ್ನ ತಾತನ ಆಸ್ತಿ ಇದು, ನನ್ನ ಅಪ್ಪನ ಸ್ವಯಾರ್ಜಿತ ಆಸ್ತಿ ಇದು ಅಂತ ನಾನು ಪ್ರೂವ್ ಮಾಡ್ಕೊಳ್ಬೇಕು. ನಾನು ಪ್ರೂವ್ ಮಾಡಿದ್ರು ಇಲ್ಲ, ಅದು ಸಮಂಜಸ ಆಗಿಲ್ಲ, ಅದು ಬಿಟ್ಟು ಇದು ಅಲ್ಲದಿ ಆಸ್ತಿ ಅಂತ ಅವ್ನು ಜಡ್ಜ್ ಹೇಳ್ಬಿಟ್ರೆ ಅದು ಅಲ್ಲಂತೆ, ನಂದಲ್ಲ. ಮತ್ತೆ ಇನ್ನೊಂದು ಟ್ಯಾಕ್ಟಿಕ್ಸ್ ಮಾಡ್ತಾರೆ ಅಂದ್ರೆ, ಅರ್ಜನ್ ವರ್ಷಗಟ್ಲೆ ಅರ್ಜನ್ ಮಾಡಿ ಒಂದು ತಲೆಮಾರು ಸತ್ತೇ ಹೋಗುತ್ತೆ. ಒಂದು ತಲೆಮಾರೇ ಇರೋದಿಲ್ಲ, ಎರಡನೇ ತಲೆಮಾರಿ ಅವನಿಗೆ ಆಸಕ್ತಿ ಕಳೆದು ಹೋಗುತ್ತೆ. ಇದು ಈಗ ಆಗ್ತಾ ಇರೋದು. ಎಲ್ಲೆಲ್ಲ ಗೋಮಾಳ ಇದೆಯೋ, ನಿಮ್ಮಲ್ಲಿ ಅನೇಕ ಗೋಮಾಳಗಳಿದೆ. ಅರಸೀಕೆರೆಯಲ್ಲಿ ಅನೇಕ ಗೋಮಾಳ ಇದೆ. ಆ ಗೋಮಾಳದಲ್ಲಿ ಬಹುತೇಕ ಗೋಮಾಳ ಆಸ್ತಿಗೆ ಸೇರಿದೆ. ಮತ್ತೆ ಇದೊಂದು ಹುಲ್ಲು ಬಿನ್ನಿ ಅಂತ ಒಂದಿದೆ, ಅದು ಹುಲ್ಲು ಮೇಯಿಸಲು ಖರಾಬು, ಹುಲ್ಲು ಬಿನ್ನಿ ಖರಾಬು ಅಂತ ನಿಮ್ಮ ಪಾಣಿಯಲ್ಲಿ ಇದೆ. ನಾನು ನೋಡಿದೆ ಬೆಳಿಗ್ಗೆ ನಮ್ಮ ಉಪಾರಕ್ಕೆ ಹೋಗುವಾಗ ತೋರಿಸಿದ್ರು ನನಗೆ. ಹುಲ್ಲು ಬಿನ್ನಿ ಖರಾಬ್ ಅಂದ್ರೆ, ಖರಾಬು ಅಂತ ಹೇಳೋದು ಸರ್ಕಾರಿ ಆಸ್ತಿ. ನಮ್ಮ ಹಿಂದೆ ಗದ್ದೆಗಳಲ್ಲೆಲ್ಲ ಈ ಏರಿಗಳು ಇರ್ತಿತ್ತು ನೋಡಿ, ಈ ಏರಿ ಅಂದ್ರೆ ನಡಿಲಿಕ್ಕೆ
ನಡೀಲಿಕ್ಕೆ ಬದು ಆ ಬದುಗಳು ಆಕ್ಚುಯಲ್ ಸ್ವಂತ ಅಲ್ಲ. ನಮ್ಮ ಗದ್ದೆ ಮಧ್ಯದಲ್ಲಿರೋ ಗದ್ದೆನೇ ನಮ್ಮ ಸ್ವಂತದ್ದು. ಬದುಗಳು ಸರ್ಕಾರದ್ದು, ಅಂದ್ರೆ ಸಾರ್ವಜನಿಕರದ್ದು. ಯಾರು ಬೇಕಾದ್ರೂ ಅಲ್ಲಿ ನಡಿಬಹುದು, ತಡೆ ಮಾಡುವಂಗಿಲ್ಲ. ನೋಡಪ್ಪ ಇದು ಈ ಬದುಕ ನಡಿಬೇಡ ಹೇಳೋದಿಲ್ಲ. ಅದಕ್ಕೆ ಅದನ್ನ ಪಾಣಿಯಲ್ಲಿ ಖರಾಬ್ ಅಂತ ತೋರ್ತಿರ್ತಾರೆ. ಇಲ್ಲಿ ಹುಲ್ಲು ಬಿಲ್ಲಿ ಖರಾಬ್ ಅಂದ್ರೆ ದನಗಳಿಗೆ ಹುಲ್ಲು ಮೇಯಿಸಲಿಕ್ಕೆ ಇಟ್ಟಂತ ಜಾಗ, ಅಂದರೆ ರೈತರಿಗೆ ಇಟ್ಟ ಜಾಗ, ಅದು ಈಗ ಒಪ್ಪೋಡಿನ ಆಸ್ತಿ. ಸಿಟ್ಟು ಬರ್ಬೇಕ ಬೇಡ? ಈ ಕಾನೂನು ಮಾಡಿದಕ್ಕೆ ಯಾವುದರಲ್ಲಿ ಓದಿಬೇಕು? ಯಾವುದರಲ್ಲಿ ಓದಿಬೇಕು ಈ ಕಾನೂನು ಮಾಡಿದವರು? ಹೇಳಿ, ಎಲ್ಲಿ ನಮ್ಮ ದೇವಸ್ಥಾನಗಳು? ಇವತ್ತು ಈ ಭಾರತದಲ್ಲಿ ಅತ್ಯಂತ ದೊಡ್ಡ ಆಸ್ತಿ ರೈಲ್ವೆ, ಅತ್ಯಂತ ದೊಡ್ಡ ಆಸ್ತಿ ರೈಲ್ವೆ, ಎರಡನೇ ದೊಡ್ಡ ಆಸ್ತಿ ಮಿಲಿಟರಿ, ಮೂರನೇ ದೊಡ್ಡ ಆಸ್ತಿ ವರ್ಕ್ಫುದು. ಈ ವರ್ಕ್ಫುದು ಅವರು ಅಲ್ಪಸಂಖ್ಯಾತರದ್ದೇ, ಆದರೆ ದೊಡ್ಡ ಆಸ್ತಿ ಅವರದೇ. ನಾವು ಬಹುಸಂಖ್ಯಾತರು. 140 ಕೋಟಿಯಲ್ಲಿ 100 ಕೋಟಿ ನಾವೇ, ಆದರೆ ನಮಗೆ ಭೂಮಿಯೇ ಇಲ್ಲ, ನಮಗೆ ಬೋರ್ಡೇ ಇಲ್ಲ, ಹಿಂದೂ ಹೇಳುವ ಬೋರ್ಡ್ ಕೂಡ ಇಲ್ಲ. ಸಿಟ್ಟು ಬರೆದಿದ್ರೆ ಅವನು ಷಂಡ ಅಲ್ವಾ? ಹೇಳಿ, ಯಾವನಿಗೆ ಕಾನೂನು ನೋಡಿಯೂ ಸುಮ್ಮನೆ ಇರ್ತಾರೆ ಅವನು ಷಂಡ ಅಲ್ವಾ? ಸಿಟ್ಟು ಬರಬೇಕಾ ಬೇಡವಾ? ಕೆಚ್ಚು ಬರಬೇಕಾ ಬೇಡವಾ? ನಾವು ಹೇಳ್ಬೇಕಾ ಬೇಡವಾ? ಹೇಳಿ, ಹಿಂದೂಗಳಿಗೆ ಎಷ್ಟು ಹೊತ್ತು ಮಲಗಿರ್ತೀರಿ? ಎಷ್ಟು ದಿನ ಹೀಗೆ ಮಲಗಿರ್ತೀರಿ? ಸುಖದ ಲೋಲ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, ಹೌದಪ್ಪ ನನಗೆ ಏನ್ ತೊಂದರೆ ಇಲ್ಲ, ನನ್ನ ಅಪ್ಪ ಮಾಡಿದ ಆಸ್ತಿ ಸ್ವಲ್ಪ ಇದೆ, ಮಗ ಒಬ್ಬ ವಿದೇಶದಲ್ಲಿದ್ದಾನೆ, ಕೇಳಿದ್ರೆ ದುಡ್ಡು ಕಳಿಸ್ತಾನೆ, ತೊಂದರೆ ಇಲ್ಲ. ಅದೊಂದು ಬದುಕ? ಅದು ನಾಯಿ ಬದುಕು, ಅದು ನಾಯಿ ಬದುಕು. ಬದುಕೆಂದರೆ ನಮ್ಮ ದೇಶ, ಬದುಕೆಂದರೆ ನಮ್ಮ ಭಾರತ ಮಾತೆ, ಬದುಕೆಂದರೆ ನನ್ನ ತಾಯಿ ನಾಡು, ಬದುಕೆಂದರೆ ನನ್ನ ಭಾರತೀಯ ಮಾತೆಯ ಮಡಿಲು. ಇದು ನಮ್ಮ ಬದುಕಾಗಬೇಕು, ಇದು ನಮ್ಮ ಉಸಿರಾಗಬೇಕು. ಇದಕ್ಕಾಗಿ ನಾವು ಬದುಕಬೇಕು. ನಾನು 62 ವಯಸ್ಸಿನ ಮುದುಕ, ಇದೊಂದು 7-8 ವರ್ಷದಲ್ಲಿ ಸತ್ತು ಹೋಗಬಹುದು. ಆದರೆ ಸತ್ತರೆ ಸಾಯಲಿ, ಭಾರತ ಮಾತೆಗೆ ಒಂದು 2 ಮಾತು ಹೇಳಿ ಅವಳ ಪಾದಕ್ಕೆ ನನಗೆ ಸತ್ತು ಬಿಡಬೇಕು ಅಂತ ನನ್ನ ಆಸೆ. ನನಗೇನು ಇದು ಮಿಲಿಟರಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ಹೋಗಿ ಸತ್ಕೊಳ್ತಾರೆ ಅಂತ ಹೇಳೋದಕ್ಕೆ. ನನ್ನ ಅಣ್ಣ ಒಬ್ಬ ಸತ್ತು ಹೋದ, ಆದ್ರೆ ಆ ತರ ಸಾವಿನ ನೆನಪು ನನ್ನ ತಲೆಯೊಳಗಿದೆಯಲ್ಲ. ದೇಶಕ್ಕಾಗಿ ಸತ್ರಲ್ಲ. ಇದೇ ಜನರಲ್ ತಿಮ್ಮಯ್ಯ, ಚೈನಾ ವಾರ ಆಯ್ತು. ಚೈನಾ ವಾರ ಆದಾಗ ಜನರಲ್ ತಿಮ್ಮಯ್ಯ ಅಂತ ಜನರಲ್ ಅವ್ರು ಹೋಗಿ ಜವಾಹರ್ಲಾಲ್ ನೆಹರುಗೆ, ಕೃಷ್ಣ ಮೆನನ್ ಅಂತ ಒಬ್ಬ ಡಿಫೆನ್ಸ್ ಮಿನಿಸ್ಟರ್, ಅವನು ಕಮ್ಯುನಿಸ್ಟ್, ಫಾರಿನಲ್ಲಿ ಸುತ್ತಾ ಇದ್ದವನು. ಕೃಷ್ಣ ಮೆನನ್ ಹೆಣ್ಣುಗಳ ಜೊತೆಲಿ ಡ್ಯಾನ್ಸ್ ಮಾಡ್ತಾ ಇದ್ದವನು, ಕೋಹ್ಲಿ, ಅವನು ನಮ್ಮ ಡಿಫೆನ್ಸ್ ಮಿನಿಸ್ಟರ್. ಜವಾಹರ್ಲಾಲ್ ನೆಹರುನ ದೋಸ್ತು. ಜವಾಹರ್ಲಾಲ್ ಒಬ್ಬರ ಜೊತೆಲಿ ಡ್ಯಾನ್ಸ್ ಮಾಡ್ತಿದ್ರು, ಅವರ ಹೆಸರು ಲೇಡಿ ಮೌಂಟ್ ಬ್ಯಾಟನ್. ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಈ ಡಾನ್ಸಿನ ಪರಿಣಾಮ ಏನಾಯ್ತು? ಚೈನಾ ವಾರಿಗೆ ಬಂದಾಗ ಜನರಲ್ ತಿಮ್ಮಯ್ಯ ಕೈ ಮುಗಿದು ಗೋಳರಿದ್ದಾರೆ, ನೆಹರೂಜಿ ಡಿಫೆನ್ಸ್ಗೆ ಸ್ವಲ್ಪ ಹಣ ಇಡಿ, ಚೈನಾದವರು ನಮ್ಮ ಮೇಲೆ ಬರ್ತಾ ಇದ್ದಾರೆ, ನಮ್ಮ ಸೈನಿಕರಿಗೆ ಸರಿಯಾದ ಗ್ಲೌಸ್ಗಳಿಲ್ಲ, ನಮ್ಮ ಸೈನಿಕರಿಗೆ ಬೂಟ್ಗಳಿಲ್ಲ, ಹಿಮಾಲಯದಲ್ಲಿ ಓಡಾಡ್ಲಿಕ್ಕೆ ಸರಿಯಾದ ವೆಪನ್ಸ್ಗಳಿಲ್ಲ, ಓದಿ ಇರಾನದ ಹೀಗೆ ಎಳೆದೆಳೆದ್ರು ಹಾರದ ತುಪಾಕಿ ಹಾರದ ಬಂದೂಕುಗಳಿರೋದು, ಮಾಡರ್ನ್ ವೆಪನ್ಸ್ ಇಲ್ಲ, ಬೂಟ್ ಇಲ್ಲ, ಕೈಗೆ ಗ್ಲೌಸ್ ಇಲ್ಲ, ತಲೆಗೆ ಶಿರಾಶಸ್ತ್ರನ ಇಲ್ಲ, ಒಂದಷ್ಟು ಹಣ ಇಡಿ. ಗೋಗರ್ದಾಗ ಅದೇ ಡಿಫೆನ್ಸ್ ಮಿನಿಸ್ಟರ್ ಮೆನನ್ ಹೇಳಿದ್ರು, ಅವನಿಗೆ ಯುದ್ಧದ ಹಂಬಲ. ಆ ಜನರಲ್ ತಿಮ್ಮಯ್ಯನಿಗೆ ಬೇರೆ ಕೆಲಸ ಇಲ್ಲ ಕೊಡವನಿಗೆ, ಅವನಿಗೆ ಯುದ್ಧದ ಹಂಬಲ. ಏನಾಯ್ತು ಅದರ ಫಲ? ಸಿವಿಯರ್ ಆಗಿ ಭಾರತ ಸೋತಿತು. ಸಾವಿರಾರಲ್ಲ ಲಕ್ಷಾಂತರ ನಮ್ಮ ಯೋಧರು ಸತ್ತು ಹೋದರು, ಮಿಡಿತಗಳಂತೆ ಸತ್ತು ಹೋದರು. ನಾಚಿಕೆ ಆಗಲಿಲ್ಲ ನೆಹರುಗೆ, ಬಾಯಿ ಎಂದರು. ಆಗ ಹೇಳಿದ್ರು, ಆಗ ಕೃಪಲಾನಿ ಅಂತ ಹೇಳುವವರೊಬ್ರು, ನಿಮಗೆ ನೆನಪಿರ್ಬೋದು, ಕೃಪಲಾನಿ ಅಂತ ಹೇಳುವವರು ನಮ್ಮ ಸಂಸತ್ತಿನಲ್ಲಿ ಒಬ್ಬ ಹಿರಿಯ ಸದಸ್ಯರಿದ್ರು. ಅವರು ಇದನ್ನು ಟೀಕೆ ಮಾಡಿದ್ರು, ನೆಹರೂಜಿ ಏನ್ ಆಡಳಿತ ಇದು, ಭಾರತಕ್ಕೆ ರಕ್ಷಣೆ ಇಲ್ಲ, ಬಿಡಿ ಬಿಡಿ ಬಿಡಿ, ಅದೇನು ಅಲ್ಲಿ ಹುಲ್ಲು ಬೆಳೆಯೋದಿಲ್ಲ ಬಿಡಿ ಅಂದ್ರು. ಆಗ ಕೃಪಲಾನಿ ಹೇಳಿದ್ರು, ನಿಮ್ಮ ತಲೆಯನ್ನು ಕೂದಲಿಲ್ಲ, ಕತ್ತರಿಸಿ ಬಿಡಿ. ಅವ್ರು ಬೋಲ್ಡ್ ತಲೆ. ಇವು ನಮ್ಮ ಅಧ್ಯಕ್ಷರ ಗಾಂಧಿ ಕ್ಯಾಪ್ ಆಗ್ತಾ ಇದ್ರು ಅಷ್ಟೇ, ಕ್ಯಾಪ್ ತೆಗೆದ್ರೆ ಬೋಲ್ಡ್ ತಲೆ. ಹಾಗೆ ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲಲ್ಲ ಭಾರತದ ಗಡಿಯಲ್ಲಿ, ನಿಮ್ಮ ತಲೆಯನ್ನು ಕೂದಲು ಬೆಳೆಯುವುದಿಲ್ಲ, ಕತ್ತರಿಸಿ ಬಿಡಿ ಅಂದಾಗ ಬಾಯಿ ಮುಚ್ಚಿ ಕುಳಿತರು ಈ ಜವಾಹರ್ಲಾಲ್ ನೆಹರು. ಅವರ ವಂಶಕ್ಕಾಗಿ
ವಂಶಾಧಾರಿತಕ್ಕಾಗಿ ಭಾರತವನ್ನ ಮುಸ್ಲಿಂ ತುಷ್ಟೀಕರಣ ಮಾಡಿ ಬಲಿ ಕೊಟ್ಟಿದ್ದಾರೆ. ಅದರ ಪಾಪದ ಫಲವನ್ನು ನಾವು ಅನುಭವಿಸುತ್ತಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಮುಸ್ಲಿಂ ತುಷ್ಟೀಕರಣದಿಂದ ನಾವು ಬಲಿಯಾಗಿದ್ದೇವೆ. ಇದರ ಪಾಪವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಎಲ್ಲ ನೋಡಿ, ಈಗ ಯಾವುದಾದರೂ ಸರ್ಕಾರಿಯ ಸೌಲಭ್ಯಗಳು ಯಾರು ಹೆಚ್ಚಿರ್ತಾರೆ? ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾರು ಹೆಚ್ಚಿರ್ತಾರೆ? ಎಲ್ಲ ಸೌಲಭ್ಯಗಳನ್ನು ಮೊದಲು ತಗೊಳ್ಳೋದು ಅವ್ರೆ. ಕೇಂದ್ರದಲ್ಲಿ ಮೋದಿ ಬೇಡ, ಆತ ಕೊಟ್ಟ ಸವಲತ್ತು ಬೇಕು, ಎಲ್ಲ ಬೇಕು, ಬಾಚಿಕೊಳ್ಳೋದು ಅವರೇ. ನಮ್ಮ ಹೆಣ್ಣು ಮಕ್ಕಳು 2,000 ತಗೊಳ್ಳೋದು ಹಿಂದೆ ಮುಂದೆ ನೋಡ್ತಾರೆ. ಅವರಲ್ಲಿ ತೆಕ್ಕೊಳ್ಳೋದು ಅವರು ಯಾರು ಅಂತ ಕೇಳಿ ನೋಡಿ. ಮುಸಲ್ಮಾನ ಹೆಂಗಸರಲ್ಲಿ ಯಾರು 2,000 ತಗೊಳ್ತಿಲ್ಲ ಅಂತ ಕೇಳಿ ನೋಡಿ. 4 ಲಾರಿ ಇಟ್ಟವನು BPL, ಮುಲ್ಲಾ ಖಾನ್ BPL, ಹರೀಫ್ ಖಾನ್ 10 ಅಂಗಡಿ BPL. ನಮ್ಮವರಿಗೆ ಕಾರ್ ಇದೆಯಾ, ಬೈಕ್ ಇದೆಯಾ? ಹೌದು ಸರ್, ಕಾರ್ ಇದೆ, ಅದು ಆಲ್ಟೋ 800 OB9 ಅದು BPL, ಇನ್ APL. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಸುರಿದ್ರೆ ಅದರ ಪಾಪವನ್ನು ಅನುಭವಿಸ್ತೀರಿ. ಭಾರತ ಮಾತೆ ಬಂದೆಯಲ್ಲ, ಇಲ್ಲದ ಹೋಗಿದ್ರೆ ಈ ಭಾರತಕ್ಕೆ ಮೋದಿ ಅಂತ ಒಬ್ಬ ದೇಶಭಕ್ತ ಸಿಗುತ್ತಿರ್ಲಿಲ್ಲ. ಈ ಯೋಚನೆ ಮಾಡಿ. ಒಂದು ವೇಳೆ ಆ ರಾಹುಲ್ ಗಾಂಧಿ ಏನಾದ್ರೂ ಪ್ರಧಾನಮಂತ್ರಿ ಆಗಿದ್ರೆ ಮಾಡ್ಬಿಡ್ತಿರ್ಲಿಲ್ವಾ ಭಾರತವನ್ನ? ಇದೇ ತರ ಪಾಣಿಯನ್ನ ಪೀಸ್ ಮಾಡಿ ಉತ್ತರ ಪ್ರದೇಶ ಅಫ್ಘಾನಿಸ್ತಾನಕ್ಕೆ, ಬಿಹಾರ ಬಂಗಾಳಕ್ಕೆ ಹೀಗೆ ಕೊಟ್ಟು ಬಿಡ್ತಿದ್ದಾವು. ಯಾಕಂದ್ರೆ ಅವನ ಅಜ್ಜನ ಪ್ರಾಪರ್ಟಿ ಅಲ್ವ ಇದು, ಗಿಯಾಸುದ್ದೀನ್. ಇದು ನಮ್ಮ ಸಮಸ್ಯೆ. ಯಾಕಂದ್ರೆ ಯಾರ ದೇಹದಲ್ಲಿ ಹಿಂದೂ ರಕ್ತ ಹರಿತಿದೆಯೋ ಅವನು ಹಿಂದೂಗಾಗಿ ಹಂಬಲಿಸುತ್ತಾನೆ. ಹಿಂದೂಗಾಗಿ ಮಹಾತ್ಮ ಗಾಂಧೀಜಿಯನ್ನು ಓಡಿಸಿದ್ದು ಒಬ್ಬ ಮುಸಲ್ಮಾನ. ಮಹಾತ್ಮ ಗಾಂಧೀಜಿಯನ್ನು ಆಫ್ರಿಕಾದಲ್ಲಿ ವಕೀಲಗಿರಿಗೆ ಹಚ್ಚಿದ ಮುಸಲ್ಮಾನ. ಇನ್ನು ಹೇಗಿದೆ ಅವರಿಗೆ ನಮ್ಮ ಮೇಲೆ ಒಂದು ಭಕ್ತಿ ಭಾವ ಇರಲಿಕ್ಕೆ ಸಾಧ್ಯ? ಇವತ್ತು ಗೋಡ್ಸೆ ಅವರನ್ನ ಕೊಲೆ ಮಾಡಿದ್ರು. ನಾನು ಕೊಲೆಯನ್ನು ಸಮರ್ಥನೆ ಮಾಡೋದಿಲ್ಲ. ಕೊಲೆ ನಾವು ಬೆಂಕಿ ಕೊಡೋದು ಇಷ್ಟು ನಾವು ಭಾಗವತ ಹೇಳಿಕೊಂಡು ನಾವು ಬಂದ್ಮೇಲ ಒಂದು ಸಣ್ಣ ಗಲಾಟೆ ಆಗಿದೆಯಾ? ಒಂದು ಬೇರೆ ತರದ ಘೋಷಣೆ ಕೂಗಿದ್ಯಾವ? ಆದ್ರೆ ಅವರು ನೋಡಿ ಎಷ್ಟು ಚಂದವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡ್ತಾರೆ. ಅದೇ ಪೊಲೀಸರನ್ನ ಎಳೆದೆಳೆದು ಬಾರಿಸ್ತಾರೆ. ಅಲ್ಲಿ ಗೋವು ಹಿಡಿದವರ ಮೇಲೆ FIR. ಗೋವು ಹಿಡಿದವರ ಮೇಲೆ FIR ಇಲ್ಲ. ಪುನೀತ್ ಕೆರೆಯಲ್ಲಿ ಮೇಲೆ FIR. ಯಾಕೆ? ಗೋವು ಹಿಡಿದಿದ್ದ. ಯಾರು ನಾಯಿ ಮಾಂಸವನ್ನು ಮಾಡ್ತಾರೋ ಅವರ ಮೇಲೆ FIR ಇಲ್ಲ. ಅಲ್ಲೆಲ್ಲ ರಾಜಸ್ಥಾನದಲ್ಲಿ ನಾಯಿ ತರನೇ ಇರೋದು ಕುರಿ ಇದ್ದವರು. ಈ ವಾದಕ್ಕೆ ನಾನು ಹೇಳುದು ನಾಯಿ ತರನೇ ಇರೋದು, ಅದ್ರ ಬಾಲ ಉದ್ದ, ಅದಕ್ಕೆ ರಾಜಸ್ಥಾನದಿಂದ ಕುರಿ ತರ್ತೇವೆ. ಹೌದು, ನೀವು ಕುರಿ ತರ್ತೀರಿ, 10 ಕುರಿ ಮತ್ತು 20 ನಾಯಿ. ಜಾತ್ಯತೀತವಾದಿ, ಸೋಮವಾದಿ ಏನಲ್ಲ. ಎಷ್ಟು ಮುಸ್ಲಿಮರು ನಿಮ್ಮಲ್ಲಿ ವ್ಯಾಪಾರ ಮಾಡ್ತಾರೆ ಹೇಳಿ? ಅವರು ಹುಡುಕಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ನಮ್ಮವರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅವ್ರು ಯಾರೋ ನಮ್ಮ ಪ್ರೊಸೆಷನ್ ಬರುವಾಗ ಹೇಳ್ತಾ ಇದ್ರು, ಯಾವುದು ಸಂತೂರ್ ಅಲ್ವಾ? ಸಂತೂರ್ ಯಾರು? ನಮ್ದ ಅಲ್ಲ, ಸಂತೂರ್ ನಮ್ದಲ್ಲ. ನಾವು ಅವರಿಗೆ ಖಜಾನೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ಅವರಿಗೆ ಆರ್ಥಿಕ ಸ್ಟ್ರೆಂತ್ ಅನ್ನ ಮಾಡಿಕೊಡ್ತಾ ಇದ್ದೇವೆ. ಅವ್ರಿಗೆ ಎಷ್ಟು ಆರ್ಥಿಕ ಸ್ಟ್ರೆಂತ್ ಆಗಿ ಆಗ್ತಾರೋ ಅಷ್ಟು ನಮಗೆ ಹಿನ್ನಡೆ ಆಗುತ್ತೆ. ನಮ್ಮ ಹಿಂದೂಗಳು ಬಲಹೀನರಾಗ್ತಾ ಹೋಗ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮೀಜಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮೀಜಿ. ನೀವು ಬೇಸರ ಮಾಡಬೇಡಿ. ನೀವು ಒಂದೊಂದು ಜಾತಿಗೆ ಸ್ವಾಮೀಜಿ, ಎಲ್ಲರಿಗೆ ಸ್ವಾಮೀಜಿ ಆಗುವುದು ಯಾವಾಗ? ನೀವು ಎಲ್ಲಾ ಹಿಂದೂ ಧರ್ಮ, ನಮ್ಮ ವೀರಶೈವ ಧರ್ಮವೇ ಬೇರೆ ಅಂತ ಹೇಳ್ಬಿಟ್ಟಿದ್ರು, ಅದು ಬೇರೆ. ನಾವು ಹಿಂದೂಗಳೆಲ್ಲ ಅಂತ ಹೇಳ್ಬಿಟ್ಟಿದ್ರು. ಈಗೇನು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಯಾವಾಗ ಸಾಧಿಗಳು ಎಚ್ಚರಾದ್ರೂ ಈ ಧ್ವನಿ ಕಡಿಮೆ ಆಗಿದೆ. ಇಲ್ಲಂದ್ರೆ ನಮ್ಮ ಧರ್ಮವೇ ಬೇರೆ. ಹೌದು, ಇದು ಸಂತರ ನಾಡು. ಈ ಭರತ ಭೂಮಿ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ರಮಣ ಮಹರ್ಷಿಗಳು, ಅರವಿಂದರು, ಬಸವಣ್ಣನವರು, ಗುರುನಾನಕರು, ಕಬೀರದಾಸರು, ಸಂತ ಶಿಶುನಾಳ ಶರೀಫರು,
ಅನೇಕ ಸಂತ ಋಷಿ ಮುನಿಗಳ ಈ ನಾಡು ಅವರ ಮಾರ್ಗದರ್ಶನದಲ್ಲಿ ಅವರೇ ಇಟ್ಟ ಹೆಜ್ಜೆಯಲ್ಲಿ ಹೋಗ್ತಿದ್ದೇವೆ. ನಾವು ಧರ್ಮವನ್ನು ಒಡೆಯುತ್ತಾ ಹೋದ್ರೆ ನೀವೊಂದು ಕರೆ ಕೊಡಿ ಸ್ವಾಮೀಜಿ. ಆ ಸ್ವಾಮೀಜಿ ಬರಲಿಲ್ಲ, ಮುಸಲ್ಮಾನರಿಗೆ ಬೇಸರ ಆಗ್ತದೆ ಅಲ್ಲ, ಅವರಿಗೆ ಹೇಳ್ತೀನಿ ಜೋರ್ದಾರ್. ಇರಲಿ ಇಲ್ಲಿ ನೋಡಿ, ಇಲ್ಲೇ ಇದೆ. ನಾನು ಹೇಳ್ತಾ ಇರೋದೇನೆಂದ್ರೆ, ಹಿಂದೂಗಳಲ್ಲಿ ಹಿಂದೂ ಧರ್ಮ ಅಂತ ಹೇಳೋದು ಗಟ್ಟಿಯಾಗದಿದ್ದರೆ ಅಲ್ವಾ, ಅದು ನೋಡಿ ನೋಡಿ ಇಲ್ಲಿ ಚೆನ್ನಾಗಿದೆ ಇದು. ಯಾಕಂದ್ರೆ ಇಲ್ಲಿ ನೀವು ಮಾತಾಡಿದ್ದೀರಿ, ನಾನು ಮಾತಾಡ್ತಿದ್ದೀನಿ. ಈಗ ನಾನು ಒಂದು ಮಾತು ಹೇಳ್ತೇನೆ. ನಮ್ಮಲ್ಲಿ ನಮ್ಮ ಭಾವ ಹೇಗಿದೆ ನೋಡಿ, ನಮ್ಮಲ್ಲಿ ಭಾವ ಹೇಗಿದೆ ನೋಡಿ. ನಾನು ಹೇಳ್ತಾ ಇರೋದು, ನಾವು ಯಾವಾಗ ಒಗ್ಗಟ್ಟಾಗೋದು? ನಾವು ಇಡೀ ಭಾರತದಲ್ಲಿ ನಾವು ಯಾವಾಗ ಒಟ್ಟಾಗೋದು? ನಾವು ಹಿಂದೂಸ್ತಾನ್ ಬಾಯಲ್ಲಿ ಮುಸಲ್ಮಾನರು ಹೇಳ್ತಾರೆ, ಹಿಂದೂಸ್ತಾನ್ ಮೇರಾ ಹಿಂದೂಸ್ತಾನ್ ಅಂತ ಅವರು ಬಾಯಲ್ಲಿ ಹೇಳ್ತಾರೆ. ಆದರೆ ಅವರು ನೆಲವನ್ನು ನಂಬೋದಿಲ್ಲ, ಧರ್ಮವನ್ನು ನಂಬುತ್ತಾರೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಹೀಗೆ ನಾವು ವಿಂಗಡಣೆ ಮಾಡ್ತಾ ಹೋದ್ರೆ ನಮ್ಮ ಧರ್ಮ ಎಲ್ಲಿ ಉಳಿಯುತ್ತದೆ? ನಾನು ಹೇಳುದು ಹಿಂದೂ ಧರ್ಮ ಅಂತ ಹೇಳೋದು ಸನಾತನ ಧರ್ಮ, ವಿಶಾಲ ಅರ್ಥದ ಧರ್ಮ. ಅದು ಜನಾಂಗದ ಧರ್ಮ ಅಲ್ಲ, ಜಾತಿಯ ಧರ್ಮ ಅಲ್ಲ. ಹಿಂದೂ ಧರ್ಮ ಅಂತ ಹೇಳೋದು ಜೀವನ ಪದ್ಧತಿ. ಹಿಂದೂ ಧರ್ಮ ಅಂತ ಹೇಳುವುದು ಸಂಸ್ಕೃತಿ. ಈ ಜೀವನ ಪದ್ಧತಿ, ಈ ಸಂಸ್ಕೃತಿಯಲ್ಲಿ ನಾವು ಒಂದಾಗಿ ಹೋಗಬೇಕು. ನಮ್ಮಲ್ಲಿ ಜಾತಿಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಜಾತಿಗಳ ಫಲವೇ ಇವತ್ತು ಈ ರೀತಿ ಆಗ್ತದೆ. ಒಂದು ಚುನಾವಣೆ ನಡೀಲಿ ಜಾತಿ, ಚುನಾವಣೆ ನಡೀತಿದ್ದಾಗ ಜಾತಿ, ಎಷ್ಟಾಗಬೇಕು ಜಾತಿ? ನಮ್ಮ ದಲಿತರನ್ನು ಕೂಡ ದಿಕ್ಕು ತಪ್ಪಿಸಿದ್ದಾರೆ. ನಮ್ಮ ದಲಿತರನ್ನು ಪದ್ಧತಿ ಮಾಡಿದ್ದಾರು ನೋಡಿ ನೋಡಿ, ಅದನ್ನು ನಿಲ್ಲಿಸಿ ನಾವು ಸುಧಾರಣೆ ಮಾರ್ಗದಲ್ಲಿ ಸಾಗಿದ್ದೇವೆ. ಈಗ ನಾವು ವರ್ಣಾಶ್ರಮ ಪದ್ಧತಿಯನ್ನು ನಿಲ್ಲಿಸಿ ಬಸವಣ್ಣನವರ ಹಾದಿಯಲ್ಲಿ ನಡೆದಿದ್ದೇವೆ. ಯಾಕೆಂದ್ರೆ ಎಲ್ಲವೂ ಒಂದು ಧರ್ಮಕ್ಕಾಗಿ. ಬಸವಣ್ಣ ಹೇಳಿದ ನಮ್ಮದು ಸಪರೇಟ್ ಧರ್ಮ ಅಂತ ಹೇಳಿಲ್ಲ. ನಾವು ಈಗಿನವರು ಹೇಳ್ತಾ ಇದ್ದೇವೆ. ನಾನು ಈ ಸ್ವಾಮೀಜಿಗಳ ಮನಸ್ಸನ್ನು ಬೇಸರ ಮಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿಲ್ಲ. ಅಲ್ಲಿ ಕೊಡಗಿನಿಂದ ಬಂದು ಅದರ ಅವಶ್ಯಕತೆ ನನಗಿಲ್ಲ. ನಾನು ಯಾವುದು ದುಡ್ಡು ಕಾಸಿಗೆ ಬಂದವನಲ್ಲ ಅಥವಾ ಪ್ರಚಾರಕ್ಕೆ ಬಂದವನಲ್ಲ. ನಾನು ಭಾರತ ಮಾತೆಯ ಪುತ್ರ. ಜಾತಿಯಿಂದ ಹಾಳು ಮಾಡಿ ನೀವೆಲ್ಲ ವಿವೇಕಾನಂದರಾಗಿ, ನಮ್ಮೆಲ್ಲ ಸ್ವಾಮೀಜಿಗಳು ವಿವೇಕಾನಂದರಾಗಿ, ವಿವೇಕಾನಂದರ ಆದರ್ಶವನ್ನು ಪಾಲಿಸಿ ಹಿಂದೂ ಧರ್ಮಕ್ಕಾಗಿ ವಿವೇಕಾನಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. ಹಿಂದೂ ಧರ್ಮ ಎಂದರೆ ಒಂದು ಜಾತಿದಲ್ಲ, ಹಿಂದೂ ಧರ್ಮ ಎಂದರೆ ಒಂದು ಜನಾಂಗದಲ್ಲ, ಹಿಂದೂ ಧರ್ಮ ಎಂದರೆ ಒಂದು ವರ್ಗದಲ್ಲ. ಹಿಂದೂ ಧರ್ಮ ಅಂದ್ರೆ ವಿಶಾಲ ಅರ್ಥದಲ್ಲಿ ಅದೊಂದು ಸಂಸ್ಕೃತಿ, ಜೀವನ ಪದ್ಧತಿ. ಇದರಲ್ಲಿ ಯೋಧ, ರೈತ, ಎಲ್ಲ ಜಾತಿಯ ಜನಾಂಗಗಳು ಸೇರ್ಕೊಳ್ತಾರೆ. ನಾಳೆ ಈ ನೆಲವನ್ನು ಪ್ರೀತಿಸುವ ಮುಸಲ್ಮಾನ ಕೂಡ ಹಿಂದುವೇ. ವಿಶಾಲ ಅರ್ಥದಲ್ಲಿ ಈ ನೆಲವನ್ನು ಪ್ರೀತಿಸುವ ಮುಸಲ್ಮಾನ ಕೂಡ ಹಿಂದುವೇ. ಈ ನೆಲವನ್ನು ಪ್ರೀತಿಸುವ ಕ್ರಿಶ್ಚಿಯನ್ ಕೂಡ ಹಿಂದುವೇ. ನಾವು ಇಲ್ಲಿ ಸೇರಿರೋದು ಒಪ್ಪಿನ ವಿರೋಧ ಅಂತ ಹೇಳಿದ್ರೆ ಕೆಲವು ಜನ ಅವರಿಗೆ ಸಪೋರ್ಟ್ ಕೊಟ್ರೆ ಆಗ್ತದ? ಹೀಗೆ ಹೇಳ್ತಾ ಅದು ನಮಗೆ ಹೇಳಿದಲ್ಲ, ಹಿಂದೂ ಧರ್ಮಕ್ಕೆ ಬಿಟ್ರೆ ಆಗ್ತದ? ನಾವು ಸೇರಿರೋದು ಇಂಥ ಒಂದು ಪದ್ಧತಿಯನ್ನ ನಾಳೆ ಹಿಂದೂಗಳಿಗೆ ಕೊಡ್ಲಿ. ವಕ್ಫ್ ತರ ಹಿಂದೂ ಬೋರ್ಡ್ ಕೊಡ್ಲಿ, ಜೈನ ಬೋರ್ಡ್ ಕೊಡ್ಲಿ, ಆಗ್ಲಿ ಲಿಂಗಾಯತ ಬೋರ್ಡ್ ಕೊಡ್ಲಿ. ನಿಮ್ಮ ಮಠ ಆಸ್ತಿ ಎಲ್ಲೆಲ್ಲಿ ಖಾಲಿ ಇದೆ ಅದೆಲ್ಲ ಬೇರೆ ಸ್ವಾಧೀನಪಡಿಸಿ. ನೀವು ಮುಸಲ್ಮಾನರಷ್ಟು ದೇಶಗಳ ಆಗೋದಿಲ್ಲಲ್ಲ. ನೀವು ಭಾರತದಲ್ಲಿ ಭಾರತ ಮಾತೆಯ ಪುತ್ರರಾಗಿ ಜನಿಸಿದಿರಲ್ಲ. ಸನ್ಯಾಸಿಗಳ ಬಗ್ಗೆ, ಮಠ ಮಾನ್ಯಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಈ ಗೌರವವನ್ನು ಇಟ್ಟುಕೊಂಡೇ ನಾನು ಹೇಳ್ತಾ ಇದ್ದೇನೆ, ಎಷ್ಟು ವರ್ಷ ನಾವು ಈ ಜಾತಿಯಲ್ಲಿ ಸತ್ತು ಹೋಗ್ಬೇಕು, ಎಷ್ಟು ವರ್ಷ ಹೀಗೆ ನಾವು ಸಫರ್ ಆಗ್ಬೇಕು, ಎಷ್ಟು ವರ್ಷ ನಾವು ಈ ತರದ ಭಾವನೆ ಪಡಬೇಕು. ನಾವೆಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು. ನಾವೇನು ಮನವಿ ಸಲ್ಲಿಸಿದ್ದಾರೆ ಇಲ್ಲಿನ ಮುಖಂಡರು, ವಕ್ಫ್ ವಿರೋಧಿ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಅದಕ್ಕೆಲ್ಲ ನಾವೆಲ್ಲ ಸಹಿ ಮಾಡಿದ್ದೇವೆ. ಇದು ತಲುಪುವಂತೆ ಆಗಬೇಕಾದ್ರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಜನಜಾಗೃತಿ ಆಗಬೇಕು. ಮನೆಯಲ್ಲಿ ನಮ್ಮ ಮಹಿಳೆಯರು ಮಕ್ಕಳಿಗೆ ಹೇಳ್ಕೊಡ್ಬೇಕಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತು ವಿಷಯ ವೇಳಾಪಟ್ಟಿಯಲ್ಲಿ ಮಕ್ಕಳಿದ್ದಾರೆ, ನನ್ನ ಮಗನೂ ಸೇರ್ಕೊಂಡು ಹೇಳ್ತಾ ಇದ್ದೀನಿ. ಅವರಿಗೆ ಯಾವುದು ಬೇಡ, ಹುಡುಗರಿಗೆ ಮೊಬೈಲ್ ಅನ್ನು ನೋಡ್ಕೊಂಡು ಕೂತ್ಬಿಡ್ತಾರೆ. ಅದೇ ಅವರಿಗೆ ಧ್ಯಾನ, ಅದೇ ಅವರಿಗೆ ತಪಸ್ಸು.
ಓದೋದಿಲ್ಲ ಸರಿಯಾಗಿ, ಪಾಠ ಅಲ್ಲ, ಬೇರೆ ಚರಿತ್ರೆಗಳನ್ನು ಓದಬೇಕು, ಬೇರೆ ಪುಸ್ತಕಗಳನ್ನು ಓದಬೇಕು, ನಮ್ಮ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಉಂಟುವಾದ ಮಾಡಬೇಕು, ಜಾತಿಯ ಬಗ್ಗೆ ಅಲ್ಲ. ನಮ್ಮ ವರ್ಣಾಶ್ರಮ ಇತ್ತು ಒಂದು ಕಾಲದಲ್ಲಿ, ಅದನ್ನೆಲ್ಲ ಬಿಟ್ಟು ಮುಂದೆ ಸಾಗಿದ್ದೇವೆ. ಒಂದು ಕಾಲದಲ್ಲಿ ಬ್ರಾಹ್ಮಣರನ್ನು ದ್ವೇಷ ಮಾಡ್ತಿದ್ವಿ, ಬ್ರಾಹ್ಮಣರು ಈಗ ಎಷ್ಟೋ ಫಾರ್ವರ್ಡ್ ಆಗಿದ್ದಾರೆ, ಅವರಲ್ಲೂ ಸುಧಾರಣೆಗಳಾಗ್ತಾ ಇದೆ. ಎಲ್ಲೆಲ್ಲೂ ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ಸೇರಿಸಿದ ವ್ಯವಸ್ಥೆ ಇತ್ತು, ಅದೆಲ್ಲವೂ ಸುಧಾರಣೆ ಆಗಿದೆ. ದಯಾನಂದ ಸರಸ್ವತಿಗಳು ಸತಿಸಾವರ್ಣ ಪದ್ಧತಿಯನ್ನು ನಿಲ್ಲಿಸಲಿಲ್ವಾ? ಅದು ಹಿಂದೂ ಧರ್ಮದಲ್ಲಿ ಇದ್ದದಲ್ವಾ? ನಿಲ್ಲಿಸಿದಾರಲ್ವಾ? ನಾವು ಈ ಕಾರಣವನ್ನು ನೆಪವಾಗಿ ಹೇಳಿ ಜಾತಿ ಬಂದು ಧರ್ಮ ಮಾಡಿಕೊಂಡ್ರೆ ನಮ್ಮ ದೇಶ ಉಳಿಯುವುದಿಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ದೇಶದ ಈ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅಥವಾ ಹತ್ತಿರ ಇರುವ, ಈ ಸಂಬಂಧಿಸಿದ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಹತ್ತಿರ ಇರುವ ಎಲ್ಲ ಸ್ವಾಮೀಜಿಗಳು ಈ ಆಂದೋಲನದಲ್ಲಿ ಆಗಬೇಕು. ನೋಡಿ, ಈಗ ನೋಡಿ, ಅಲ್ಲಿ ಸ್ವಾಮೀಜಿ ಒಬ್ಬರು ಕೊಡಬೇಕು ಪ್ರತಿಭಟನೆ, ಅವರ ಬೇಡಿಕೆ, ಅದನ್ನು ನಾನು ಅಂದ್ರೆಲಾರೆ, ಬೇಡಿಕೆ ಸಲ್ಲಿಸಲಿ, ಯಾರ್ಯಾರ ಬೇಡಿಕೆ ಸಲ್ಲಿಸ್ತಾರೆ. ಅವರಿಗೆ ಪೊಲೀಸರು ಚೆನ್ನಾಗಿ ಬಿಟ್ಟರಲ್ಲ, ಆ ನೋವು ಎಲ್ಲ ಸ್ವಾಮೀಜಿಗಳಿಗೂ ಆಗ್ಬೇಕಲ್ವಾ? ಆ ಸ್ವಾಮೀಜಿ ಬಿಟ್ಟಿದ್ದು ನನಗಲ್ಲ, ಎಲ್ಲ ಸ್ವಾಮೀಜಿಗಳಿಲ್ಲ. ಈ ನೋವು ಇದೆಯಲ್ಲ, ಇದು ಲಾಠಿ ಹೇಟಿಗಿಂತ ಮಾರಣಾಂತಿಕ ಹೇಟಿಗೆ ಹೋಗ್ಸು. ಇದು ಸ್ವಾಮೀಜಿಗಳಿಗಲ್ಲ, ಎಲ್ಲ ಹಿಂದೂ ಧರ್ಮೀಯರಿಗೆ ಬಿದ್ದರೆ ನಾವು ವಿರೋಧಿಸೋಣ, ಒಗ್ಗಟ್ಟಾಗೋಣ, ಭಾರತ ಮಾತೆಯನ್ನ ಕಾಪಾಡಿಕೊಳ್ಳೋಣ. ನಾವು ಈ ತಾಯಿಯನ್ನು ಮಾತೆ ಎಂದು ಕರೆದವರು, ಅವರು ನೇರವಾಗಿ ಜನಗಣ ನಿರ್ಮಾಣ ಕೂಡ ಹಾರೋದಿಲ್ಲ, ಏಕೆಂದ್ರೆ ಅಲ್ಲಿ ದೇವರ ಸ್ತುತಿ ಇದೆ. ಒಂದೇ ಮಾತ್ರ ಗೀತೆ ಹಾಡಲ್ಲ, ದೇವರ ಸ್ತುತಿ ಇದೆ. ಅದಕ್ಕಾಗಿ ಮಾತನಾಡಿದ್ದು ಈಶ್ವರ ಅಲ್ಲ ತೇರೋ ನಾಮೃತ, ಯಾವುದು ಹಂಗಿರ್ಲಿಲ್ಲ. ಅದು ಈಶ್ವರ ಜಾನಕಿ ತೇರೋ ನಾಮೃತಿದ್ದು, ಅದೊಂದು ಸಿನಿಮಾದ ಹಾಡು, ಹನುಮಂತ ಹಾಡುವ ಹಾಡಲು ಸಿನಿಮಾದಲ್ಲಿ ಹಳೆಯ ಚಿತ್ರಗೀತೆ. ಅದರಲ್ಲಿ ಈಶ್ವರ ಜಾನಕಿ ತೇರೋ ನಾಮೃತಿದ್ದನ್ನ ಗಾಂಧೀಜಿ ಈಶ್ವರ ಅಲ್ಲ, ಯಾವನಾದ್ರೂ ಒಬ್ಬ ಮುಸಲ್ಮಾನ ಒಬ್ಬ ಆಗಲಿಲ್ಲ. ಅಂತೂ ಒಂದು ಪ್ರೀತಿ, ವಿಪರೀತ ಪ್ರೀತಿ. ಇದರಲ್ಲಿ ಈ ಪ್ರೀತಿಯ ಫಲ ನಾವೀಗ ಅನುಭವಿಸ್ತಾ ಇದ್ದೇವೆ. ನನ್ನ ಮನೆಯ ಸುತ್ತಮುತ್ತಲೂ ಇದೇ ಹಾವಳಿ. ಮಾಜಿ ಯೋಗರ ಮಾವ ಇದು ಆಸ್ತಿ ಕೊಟ್ಟದ್ದು, ಆ ಹುಡುಗಿಗೆ ಇವತ್ತು ಇಲ್ಲ, ಅದು ಒಟ್ಟು ಆಸ್ತಿ ಅಂತೇಳಿ ಅವ್ರು ಓಡಿಸ್ಕೊಟ್ಟಿದ್ದಾರೆ. ಗುಂಡಗಳು ಅವರ ಮನೆಗೆ ಹೋಗಿ ಬೆದರಿಸಿದಾಗ ಅಲ್ಲಿಯ ಸ್ಥಳೀಯ ಬರೋರು ಹೋಗಿ ಆ ಗುಂಡಗಳನ್ನು ಓಡಿಸಿದ್ದಾರೆ. ನೀವು ಮೊದಲು ಯಾವುದಾದ್ರೂ ಆಸ್ತಿಗೆ ಅವರು ಕಾಲಿಡಲಿಕ್ಕೆ ಬಂದ್ರೆ ಒಟ್ಟು ಓಡಿಸಿ. ಜಮೀನ್ ಖಾನ್ ಅವರನ್ನು ಕೇಳಲಿ, ಅವರು ಒಬ್ಬ ಮಂತ್ರಿ ಜಮೀನ್ ಖಾನ್ ಹೋಗಿ ಕೇಳಿ, ಅನಾವಶ್ಯಕವಾಗಿ ನಮ್ಮ ಆಸ್ತಿ ಏನಾದ್ರು ಈ ಗ್ರೀನ್ ಫ್ಲಾಗ್ ಅನ್ನು ಹಾಕಲಿಕ್ಕೆ ಬಂದ್ರೆ ಅವರನ್ನು ಒಂದು ಓಡಿಸಿ. ಈ ನಾಡು ಹಿಂದೂ ಧರ್ಮದ ನಾಡು, ಈ ನಾಡು ಸಂತರ ನಾಡು, ಈ ನಾಡು ಋಷಿ ಮುನಿಗಳ ನಾಡು. ಅವರ ಪ್ರಭಾವದಿಂದ ನಾವಿದ್ದೇವೆ. ಇದು ಅನೇಕ ಸಿಂಧು, ಕಾವೇರಿ, ನರ್ಮದಾ, ಈ ಸರಸ್ವತಿ ಇಂಥ ದೇವತೆಗಳ ಹೆಸರಿನಲ್ಲಿ ಹುಟ್ಟಿ ಹರಿದಿರುವ ನಾಡು. ಈ ಮುಸಲ್ಮಾನರು ಬಂದಿದ್ದೇ 1400 ವರ್ಷಗಳ ಹಿಂದೆ. ಅದ್ಯಾವುದೋ ಗಜನಿ, ಗೋರಿ, ಈ ಗಾಳಿಕೋರರು ಬಂದವರು. ಸನಾತನ ಧರ್ಮಕ್ಕೆ ಯಾವುದು ಹುಟ್ಟುವುದಿಲ್ಲ. ಯಾವಾಗ ಇಸವಿ ಹೇಳ್ಬಿಡಿ ನೋಡೋಣ. ಹಿಂದೂ ಧರ್ಮದ ಇಸವಿ ಇಸ್ಲಾಂ ಧರ್ಮಕ್ಕೆ ಒಂದು ಇಸವಿ ಇದೆ, 2024 ಕ್ರಿಶ್ಚಿಯನ್ ಧರ್ಮಕ್ಕೆ. ಇದು ನಾವು ತಿಳ್ಕೊಳ್ಬೇಕು. ಕ್ರಿಸ್ತ ಶಕ 2024 ಇದು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳುದಿಲ್ಲ, ಇಸ್ಲಾಂ ಮತ, ಕ್ರೈಸ್ತ ಮತ, ಹಿಂದೂ ಧರ್ಮ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸ್ವಾಮೀಜಿಗಳೇ, ನನ್ನ ಮಾತು ನಾನು ಹೃದಯದಿಂದ ಬಂದವ, ಬಾಯಿಂದ ಬಂದವ, ಹಾಗೆಂದರೆ ನನಗೇನು ಭಯ ಇಲ್ಲ. ನೋವಾಗಿದ್ದೆ ಕ್ಷಮಿಸಿ. ಈಗಲೇ ನಿಮ್ಮ ಮನಸ್ಸನ್ನು ಬದಲಾಯಿಸಿ. ಬಸವಣ್ಣ ನಮ್ಮ ದೇವರು ಬಸವಣ್ಣ, ನಿಮ್ಮ ದೇವರು ಮಾತ್ರ ಅಲ್ಲ, ನಮ್ಮ ದೇವರು ಬಸವಣ್ಣ. ಬಸವಣ್ಣ ಎಂದೂ ಹೇಳಲಿಲ್ಲ ನಮ್ದು ಬೇರೆ ಧರ್ಮ. ಭಾರತ ಮಾತಾಡ್ತೀವಿ. ದಯಮಾಡಿ ಈ ಒಂದು ಕಾನೂನು ಇದರ ವಿರುದ್ಧವಾಗಿ ನಡೆಸಿದಂತ ಹೋರಾಟದಲ್ಲಿ
ಸಾಮಾನ್ಯ ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವ ಈ ಮನವಿ ಪತ್ರವನ್ನ ವೇದಿಕೆ ಮೇಲಿರ್ತಕ್ಕಂತಹ ಪೂಜ್ಯರು ಸೇರಿದಂತೆ 1317 ಜನರು ಸಹಿಯನ್ನ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬುವುದೇ ಧನ್ಯವಾದಗಳನ್ನ ಈ ಮೂಲಕ ಅರ್ಪಣೆ ಮಾಡ್ತಾ ಇದ್ದೇನೆ. ಅಲ್ಲಿ ಮತ್ತೊಂದು 10.22 ಎಕರೆ ಜಾಗವನ್ನ ಬೋರ್ಡ್ ಗಮನಿಸಿದೆ. ಹಾಗಾಗಿ ಜೊತೆಗೆ ಇನ್ನೊಂದು ಮಾಹಿತಿಯ ಪ್ರಕಾರ ತಮಗೆ ಗಮನಕ್ಕೆ ಕೊಡ್ತಿದ್ದೀನಿ. ಇದು ಸತ್ಯಕ್ಕೆ ದೂರವೋ ಹತ್ತಿರವೋ ಇದು ಗೊತ್ತಿಲ್ಲ. ಒಂದು ಗಮನಕ್ಕೆ ತರ್ತಾ ಇದ್ದೇನೆ. ಅರಸೀಕೆರೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪ ಏನಿದೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ತರಲೆಗಳನ್ನು ಸೇರಿ ಆ ಗಣಪತಿ ಮಂಡಳಿಯ ಗಣಪತಿ ಜಾಗವನ್ನ, ಗಾಂಧಿ ಮೈದಾನವನ್ನ ಒಕ್ಕೂಟ ತನ್ನ ತಕ್ಕೆಗೆ ತೆಗೆದುಕೊಳ್ಳುವಂತ ಹುನ್ನಾರ ನಡೆಸಿದೆ ಅನ್ನೋ ಮಾಹಿತಿ ಬಂದಿದೆ. ಇದು ಸತ್ಯವೋ ಅಸತ್ಯವೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಮೂಲಕ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಅಧಿಕಾರಿಗಳಿಗೆ ಸಲ್ಲಿಸುವಂತ ಮನವಿ ಪತ್ರವನ್ನ ಸನ್ಮಾನ್ಯ ಶ್ರೀ ಮಾಲಿಕಪ್ಪನವರು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಕಾನೂನು ವಿರೋಧಿ ಹೋರಾಟ ಸಮಿತಿ ಮತ್ತು ಹಿರಿಯ ನಾಗರಿಕರ ವೇದಿಕೆ, ಅರಸೀಕೆರೆ ತಾಲೂಕು. ನಾವು ಸರ್ಕಾರಿ ಅಧಿಕಾರಿಗಳಾದಂತಹ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಪ್ರಧಾನಮಂತ್ರಿಗಳವರೆಗೂ ನಾವು ಈ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಅದೇನಂದ್ರೆ, ಮಾನ್ಯ ತಹಸೀಲ್ದಾರ್ ಅವರು ತಾಲೂಕು ಆಡಳಿತ ಅರಸೀಕೆರೆ ಹಾಸನ ಜಿಲ್ಲೆ ವಿಷಯ ಕಾನೂನನ್ನು ರದ್ದುಗೊಳಿಸುವಂತೆ ಕೋರಿ ಮನವಿ. ಮಾನ್ಯರೇ, ಇಡೀ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿರುವ ವಕ್ಫ್ ಕಾನೂನಿನ ಮೂಲಕ ವಕ್ಫ್ ಬೋರ್ಡ್ ತನಗೆ ಇಚ್ಛೆ ಬಂದ ರೀತಿಯಲ್ಲಿ ರೈತರ ಜಮೀನು, ಮಠಮಾನ್ಯಗಳ ಆಸ್ತಿ, ಕಟ್ಟಡ, ನಿವೇಶನಗಳು, ದೇವಾಲಯಗಳ ಆಸ್ತಿಗಳು, ಸರ್ಕಾರಿ ಕಟ್ಟಡಗಳು, ಸರ್ಕಾರದ ಆಸ್ತಿಗಳನ್ನು ಕಬಳಿಸುವ ಸಾಹಸಕ್ಕೆ ಕೈ ಹಾಕಿರುವುದು ದುರಂತವೇ ಸರಿ. ಈಗಾಗಲೇ ವಕ್ಫ್ ಕಾನೂನಿನ ಈ ಕೆಲ ಕಾರ್ಯದಿಂದ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಅನೇಕ ಗೊಂದಲಗಳನ್ನು ಹಾಗೂ ತೊಂದರೆಗಳನ್ನು ಎದುರಿಸುವುದು ನಮ್ಮೆಲ್ಲರ ಗಮನದಲ್ಲಿದೆ. ಮಾಹಿತಿಗಳ ಪ್ರಕಾರ ದಿನಾಂಕ 8/9/2024 ಕರ್ನಾಟಕ ರಾಜ್ಯದ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಮತ್ತು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದ ಶ್ರೀ ಅನ್ವರ್ ಪಾಷಾ ಕೆ ಇವರು ಕಂದಾಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸದರಿ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ರವರು ವಿಜಯಪುರ ಇವರಿಗೆ ಪಹಣಿ ಅಂದ್ರೆ RTC ಕಲಂ ನಂಬರ್ 9 ಮತ್ತು 11ರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸುವಂತೆ ಹೇಳಿದ್ದಾರೆ. ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದು ಎಲ್ಲಾ ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಕಾರ್ಯವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ರೈತರಿಗೆ, ಮಠಮಾನ್ಯಗಳಿಗೆ ಯಾವುದೇ ನೋಟಿಸ್ ನೀಡದೆ ಈ ಕೃತ್ಯಕ್ಕೆ ಕೈ ಹಾಕಿದ್ದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ 1966ರ ನಿಯಮ 61ರ ಸ್ಪಷ್ಟ ಉಲ್ಲಂಘನೆಯಾಗಿರುವುದಲ್ಲದೆ ಭಾರತೀಯ ಸಂವಿಧಾನದ ಹಕ್ಕಿನ ಉಲ್ಲಂಘನೆಯಾಗಿದೆ. ಕರ್ನಾಟಕ ರಾಜ್ಯವನ್ನು ಒಳ್ಳೆಯ ರಾಜ್ಯವನ್ನಾಗಿ ಕಟ್ಟುವಲ್ಲಿ ಅನೇಕ ಮಠ ಮಂದಿರಗಳ ಕೊಡುಗೆ ಅಪಾರವಾಗಿದೆ. ಆದರೆ ಮಠಮಾನ್ಯಗಳ ಆಸ್ತಿಯನ್ನು ವಕ್ಫ್ ಬೋರ್ಡ್ ತನ್ನದೆಂದು ಕಬಳಿಸಲು ಹೊರಟಿರುವುದು ವಿಷಾದಕರ ಸಂಗತಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ವಿರಕ್ತ ಮಠ 12ನೇ ಶತಮಾನದ ಬಸವಣ್ಣನವರ ಕಾಲಘಟ್ಟದಲ್ಲಿ ಸ್ಥಾಪಿತವಾದ ಮಠವಾಗಿದೆ. ಸದರಿ ಮಠದ ಆಸ್ತಿಯು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ 1950ರ ಕೆಳಗೆ ಧಾರ್ಮಿಕ ದತ್ತಿ ಸಹಾಯಕ ಆಯುಕ್ತರು ಬೆಳಗಾವಿ ಇವರ ಬಳಿ ನೋಂದಣಿಯಾಗಿದೆ. ಸದರಿ ಮಠವು ಸರ್ವೆ ನಂಬರ್ 1020ರಲ್ಲಿ 1 ಎಕರೆ 18 ಗುಂಟೆ ಆಸ್ತಿಯನ್ನು ವಕ್ಫ್ ಬೋರ್ಡ್ ತನ್ನದೆಂದು ಕಬಳಿಸಲು ಹೊರಟಿರುವುದು ಈ ರಾಜ್ಯದ ದುರಂತವೇ ಸರಿ. ಸದರಿ ಆಸ್ತಿಯ ಮಾರುಕಟ್ಟೆ ಬೆಲೆಯು 100 ಕೋಟಿಗೂ ಅಧಿಕ ಎನ್ನುವುದು ಅತ್ಯಂತ ಪ್ರಮುಖಕರವಾದಂತಹ ಸಂಗತಿಯಾಗಿದೆ. ವಕ್ಫ್ ಕಾಯ್ದೆಯ ಇನ್ನೊಂದು ಕರಾಳ ನಿಯಮವೆಂದರೆ ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿಯನ್ನು ತನ್ನದೆಂದು ಘೋಷಿಸಿಕೊಳ್ಳಲು ಪರಮಾಧಿಕಾರ ನೀಡಿರುವುದು. ಹೀಗೆ ಘೋಷಿಸಿಕೊಳ್ಳುವ ಮುನ್ನ ಆ ಆಸ್ತಿಯ ಮಾಲೀಕರಿಗೆ ನೋಟಿಸ್ ನೀಡದೆ ಘೋಷಿಸಿಕೊಳ್ಳಬಹುದೆಂಬ ಪರಮಾಧಿಕಾರ ನೀಡಿರುವುದು ಒಂದು ಹಾಸ್ಯಾಸ್ಪದ ಸಂಗತಿಯಾಗಿದೆ. ಮನವಿ ಪತ್ರವನ್ನು ಸ್ವೀಕರಿಸಿ ಈ ಮನವಿ ಪತ್ರಕ್ಕೆ ಮನವಿಯನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ.
ಸರ್ಕಾರ ಬದಲಾಗಬೇಕು ಅವಕ್ಕೆಲ್ಲ. ಈಗ ಕಾರ್ಯಕ್ರಮ ವಿರೋಧಿ ಹೋರಾಟ